ಹರೇ ಕೃಷ್ಣ. ಮಾತಾಜಿಲು ಪ್ರಭುಜಿಲು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶಿಲ ಪ್ರೋಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಿಶ್ ದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸ್ತುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರೂ ಜಯ ಜಯ ಚೈತನ್ಯ ಹೇಳೋಣ ಅಂತ ನಾನು ಹೇಳಿದ್ದಾದ್ಮೇಲೆ ಹೇಳಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ನಾವಿವಾಗ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 4 ಶ್ಲೋಕ 165 ಓದ್ಬೇಕು. ಸೊ ನಾವು ಈ ಅಧ್ಯಾಯದ ಹೆಸರನ್ನ ತಿಳ್ಕೊಂಡು ಹೋಗೋಣ. ಅಧ್ಯಾಯದ ಹೆಸರೇನು? ಭಗವಾನ್ ಚೈತನ್ಯರ ಆವಿರ್ಭಾವದ ರಹಸ್ಯತಮ ಕಾರಣಗಳು. ಎಷ್ಟು ರಹಸ್ಯತಮ ಕಾರಣಗಳಿದೆ? 3. ಯಾವ್ದ್ಯಾವ್ದದು? ಪ್ರಣಯ ಮಹಿಮಾ, ಅದ್ಭುತ ಮಧುರಿಮಾ ಹಾಗೂ ಸೌಖ್ಯ ಚಾಸ್ಯಂ. ಹಾಗಂದ್ರೆ ಏನು ಮಾತಾಜಿ? ಪ್ರಣಮ ಮಹಿಮೆ ಅಂದ್ರೆ ಅವರು
ರಾಧಾರಾಣಿ ಅಷ್ಟು ಅಟ್ರಾಕ್ಟಿವ್ ಆಗಿದ್ದರಿಂದ ರಾಧಾರಾಣಿಯ ಪ್ರೇಮವನ್ನು ಅರ್ಥ ಮಾಡ್ಲಿಕ್ಕೆ ಇದು ಮಾಡ್ತಾರೆ ಅವರು. ಮತ್ತೆ ಅದ್ಭುತ ಮಧುರಮ ಅಂದ್ರೆ ಅವರೆಲ್ಲ ಸರ್ವಾಕರ್ಷಕ, ಅವರೇಕೆ ಅಷ್ಟು ಸರ್ವಾಕರ್ಷತೆಯಿಂದ ಅವರದೇ ಪ್ರೀತಿ ಅಷ್ಟು ಎಲ್ಲರನ್ನು ಹೇಗೆ ಆಕರ್ಷಣೆ ಮಾಡ್ತಾರೆ ಅಂತ ಅದು ಅವರಿಗೆ ಅನುಭವಿಸ್ಲಿಕ್ಕಿತ್ತು. ಹಾಗೂ ಸೌಖ್ಯ ಚಾಸ್ಯಂ ಅಂದ್ರೆ ರಾಧಾರಾಣಿಯ ಸಂತೋಷದ ಸವಿಯನ್ನು ಅವರು ಅನುಭವಿಸ್ಲಿಕ್ಕಿತ್ತು ಅವರಿಗೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಪ್ರಣಯ ಮಹಿಮಾ ಅಂದ್ರೆ ಶ್ರೀಮತಿ ರಾಧಾರಾಣಿಯ ಆ ಪ್ರೀತಿಯ ಆ ಮಹಿಮೆಯನ್ನ ಅವ್ರಿಗೆ ತಿಳ್ಕೊಬೇಕಂತ, ಏನ್ ಇಷ್ಟು ಪ್ರೀತಿಸ್ತಾಳೆ ನನ್ನನ್ನ ಅಂತ ಹೇಳ್ಬಿಟ್ಟು ಆ ಪ್ರಣಯ ಮಹಿಮೆಯನ್ನ ಅವ್ರು ಅರ್ಥ ಮಾಡ್ಕೋಬೇಕು ಅಂತ. ಮತ್ತೆ ಎರಡನೇದು ಅದ್ಭುತ ಮಧುರಿಮ ಅಂದ್ರೆ ಭಗವಂತನ ಆ ಒಂದು ಸವಿಯ ಅವರ ಆಕರ್ಷಣೆಯ ಸವಿಯನ್ನ ಅವ್ರು ತಿಳ್ಕೊಳ್ಲಿಕ್ಕೆ, ಅಂದ್ರೆ ಅವ್ರೆಷ್ಟು ಸ್ವೀಟ್ ಆಗಿದಾರಲ್ಲ ಅದು ಅವ್ರಿಗೆ ಅರ್ಥ ಮಾಡ್ಕೋಬೇಕಂತಂದ್ರೆ ಆಗಲ್ಲ. ಇವಾಗ ಸಕ್ಕರೆನೇ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಸಕ್ಕರೆ ತನ್ನ ಸಿಹಿಯನ್ನ ಅರ್ಥ ಮಾಡ್ಕೋಬೇಕಂದ್ರೆ ಅದೊಂದು ವ್ಯಕ್ತಿಯಾಗಿ ಬಂದು ಆ ಸಕ್ಕರೆಯನ್ನ ತಿನ್ಬೇಕು, ಆಗ ಗೊತ್ತಾಗುತ್ತೆ ಓ ಇಷ್ಟು ಸಿಹಿನಾ ನಾನು ಅಂತ ಹೇಳ್ಬಿಟ್ಟು. ಅದೇ ತರ ಕೃಷ್ಣ ತನ್ನ ಸವಿಯನ್ನೇ ಅವ್ರು ಅರ್ಥ ಮಾಡ್ಕೊಳ್ಲಿಕ್ಕೆ ಅವ್ರು ಬರ್ಬೇಕು ಚೈತನ್ಯ ಮಹಾಪ್ರಭುವಾಗಿ ಅಂತ ಅನ್ಕೊಂಡ್ರು. ಸೊ ಅದನ್ನ ಅದ್ಭುತ ಮಧುರಿಮಾ ಅಂತ ಕರಿತೀವಿ. ಸೌಖ್ಯ ಚಾಸ್ಯಂ ಅಂತಂದ್ರೆ ಶ್ರೀಮತಿ ರಾಧಾರಾಣಿ ಕೃಷ್ಣನನ್ನ ಪ್ರೀತಿಸೋದ್ರಲ್ಲಿ ಅವಳು ಕೋಟಿ ಪಟ್ಟಷ್ಟು ಹೆಚ್ಚು ಸಂತೋಷವನ್ನ ಅನುಭವಿಸ್ತದಳೆ ಕೃಷ್ಣನಿಗಿನ್ನ. ಇವಾಗ ಕೃಷ್ಣ ಬಂದು ಅವರು ವಿಷಯ, ಶ್ರೀಮತಿ ರಾಧಾರಾಣಿ ಬಂದು ಆಶ್ರಯ. ಅಥವಾ ಇನ್ನೊಂದು ತರ ಹೇಳ್ಬೇಕಂದ್ರೆ ಕೃಷ್ಣ ಅವರು ಭಗವಂತ, ಶ್ರೀಮತಿ ರಾಧಾರಾಣಿ ಭಕ್ತೆ ಅಲ್ವಾ. ಭಕ್ತೆಗೇನೆ ಇಷ್ಟು ಸಂತೋಷನಾ ಅಂತ ಅಲ್ವಾ. ಇವಾಗ ನಮ್ಮ ಭೌತಿಕ ಪ್ರಪಂಚದಲ್ಲೇ ಆಗ್ಲಿ ಯಾರು ಹೆಚ್ಚು ಸಂತೋಷವನ್ನ ಅನುಭವಿಸ್ತಾರೆ, ಒಡೆಯನೋ ಅಥವಾ ಸೇವಕನ? ಒಡೆಯ ಹೆಚ್ಚು ಸಂತೋಷವನ್ನ ಅನುಭವಿಸ್ತಾನೆ. ಆದ್ರೆ ಇಲ್ಲೇನಾಗ್ತಿದೆ, ಆ ಸೇವಕ ತುಂಬಾ ಹೆಚ್ಚು ಸಂತೋಷವನ್ನ ಅನುಭವಿಸ್ತಾ ಇದ್ರೆ ಒಡೆಯನಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು ನನಗಿನ್ನ ನನ್ನ ಸೇವಕ ಕೋಟಿ ಪಟ್ಟು ಸಂತೋಷವನ್ನ ಅನುಭವಿಸ್ತಾ ಇದನ್ನಲ್ಲ, ಅಲ್ಲೇನಿದೆ ನನ್ನಲ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಅನುಭವಿಸ್ಲಿಕ್ಕೋಸ್ಕರ ಚೈತನ್ಯ ಮಹಾಪ್ರಭುವಾಗಿ ಅವ್ರು ಬರ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೋತಾರೆ. ಸೊ ಇದು 3 ಕಾರಣಗಳು. ಸೊ ಪ್ರಣಯ ಮಹಿಮಾ, ಅದ್ಭುತ ಮಧುರಿಮ, ಸೌಖ್ಯ ಚಾಸ್ಯಂ. ಸೊ ನಾವು ಇಲ್ಲಿ ತನಕ ನಾವೇನ್ ತಿಳ್ಕೊಂಡ್ವಿ ಅಂದ್ರೆ ಕೃಷ್ಣ ಅವರು ದ್ವಾಪರಯುಗದಲ್ಲಿ ಬಂದಾಗ ಎಲ್ಲವನ್ನು ಸಹ ಅವರು ಪರಿಪೂರ್ಣವಾಗಿ ಅನುಭವಿಸ್ತಾರೆ ಅಲ್ವಾ. ಅವರ ಬಾಲ್ಯ ಅಂದ್ರೆ ಕೌಮಾರ್ಯ, ಪೌಗಂಡ ಮತ್ತೆ ಯಾವುದು ಕಿಶೋರಾವಸ್ಥೆ, ಎಲ್ಲದರಲ್ಲೂ ಸಹ ಪರಿಪೂರ್ಣತೆನ ಅನುಭವಿಸ್ತಾರೆ. ಆದ್ರೆ 3 ಅವ್ರಿಗೆ ಅನುಭವಿಸ್ಲಿಕ್ಕೆ ಆಗಲ್ಲ. ಯಾವ್ದಂದ್ರೆ ಈ 3 ಅಂದ್ರೆ ಪ್ರಣಯ ಮಹಿಮಾ, ಅದ್ಭುತ ಮಧುರಿಮ, ಸೌಖ್ಯ ಚಾಸ್ಯಂ. ಅದಕ್ಕೆ ಅವ್ರು ಏನ್ ಅನ್ಕೋತಾರೆ, ಇದನ್ನ ನಾನು 3 ಅನುಭವಿಸ್ಬೇಕಂತಂದ್ರೆ ನಾನು ಶ್ರೀಮತಿ ರಾಧಾರಾಣಿಯಾಗೆ ಬರ್ಬೇಕು, ಅಂದ್ರೆ ಅವರ ಭಾವದಲ್ಲಿ ಅವರ ರಂಗಿನಲ್ಲಿ ನಾನು ಬಂದ್ರೆ ಅಷ್ಟೇ ನಾನು ಇದನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ. ಸೊ ನಮ್ಗೆ ಇಲ್ಲಿ 2 ಅಪೇಕ್ಷೆಗಳನ್ನ ಅವರು ವಿವರವಾಗಿ ತಿಳಿಸಿದ್ದಾರೆ. ಇವಾಗ 3ನೇ ಅಪೇಕ್ಷೆಯನ್ನ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಶ್ರೀಮತಿ ರಾಧಾರಾಣಿಯ ಆ ಪ್ರೀತಿಯನ್ನ ನಮ್ಗೆ ಹೇಳಿದ್ರು ಅಲ್ವಾ. ಶ್ರೀಮತಿ ರಾಧಾರಾಣಿ ಇವಾಗ ನೀವೆಲ್ಲ ತಿಳ್ಕೊಂಡ್ರ ಹಾಗೆ ಬೇರೆ ಯಾರು ಅಲ್ಲ, ಭಗವಂತನ ಆ ಒಂದು ಶಕ್ತಿಯಲ್ಲಿ ಅಲ್ವಾ. ಭಗವಂತನಿಗೆ ಎಷ್ಟು ತರ ಶಕ್ತಿ ಇದೆ, ಅವ್ರಿಗೆ ಬಾಹ್ಯ ಶಕ್ತಿ, ಆಂತರಿಕ ಶಕ್ತಿ ಮತ್ತೆ ತಟಸ್ಥ ಶಕ್ತಿ ಇದೆ ಅಲ್ವಾ. ಈ ಆಂತರಿಕ ಶಕ್ತಿಯಲ್ಲಿ ಅಥವಾ ಅಂತರಂಗ ಶಕ್ತಿಯಲ್ಲಿ ಎಷ್ಟು ತರ ಇದೆ, 3 ಶಕ್ತಿಗಳಿದೆ ಅಲ್ವಾ. ಸಂವಿತ್, ಸಂಧಿನಿ, ಹಲಾದಿನಿ. ಆ ಹಲಾದಿನಿ ಶಕ್ತಿ ಏನಿದೆಯೋ ಅದೇ ಶ್ರೀಮತಿ ರಾಧಾರಾಣಿ ಅಲ್ವಾ. ಸೊ ಭಗವಂತ ಎಲ್ಲರಿಗೂ ಸಂತೋಷವನ್ನ ಕೊಡ್ತಾರೆ. ಆದ್ರೆ ಅವ್ರಿಗೆ ಇವಾಗ ಸಂತೋಷವನ್ನ ಕೊಡ್ಲಿಕ್ಕೋಸ್ಕರನೇ ಆ ಒಂದು ಭಗವಂತನಿಗೆ ಎಲ್ಲರಿಗೂ ತುಂಬಾ ಇಷ್ಟ ಏನು ಅಂದ್ರೆ ಪ್ರೀತಿ, ಆ ಪ್ರೇಮ ಅನ್ನೋದು ತುಂಬಾ ಇಷ್ಟ. ಸೊ ಅದಕ್ಕೆ ಅವರ ಪ್ರೇಮಕ್ಕೆ ಒಂದು ಮೂರ್ತಿ ರೂಪವನ್ನ ಕೊಟ್ಟಿರೋದೇ ಶ್ರೀಮತಿ ರಾಧಾರಾಣಿ ಅಲ್ವಾ. ಮೂರ್ತಿ ರೂಪವನ್ನ ಕೊಟ್ರೆ ಯಾರು ಬಂದಿದ್ದಾರೆ ಅಂದ್ರೆ ಅದು ಶ್ರೀಮತಿ ರಾಧಾರಾಣಿ. ಸೊ ಅದಕ್ಕೆ ಶ್ರೀಮತಿ ರಾಧಾರಾಣಿಯ ಪ್ರೇಮ ಪರಿಪೂರ್ಣವಾಗಿರೋದು ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಏನನ್ನ ಹೇಳ್ತಾರೆ ಅಂತಂದ್ರೆ ರಾಧಾರಾಣಿ ಏನು ಅಂತಂದ್ರೆ ಫುಲ್ ಅವಳು ಕೃಷ್ಣಮಯಿ. ಅವಳು ಎಲ್ಲ ಕಣವೂ ಸಹ ಕೃಷ್ಣನನ್ನ ಅದು ಇಷ್ಟಪಡ್ತಾ ಇರುತ್ತೆ. ಕೃಷ್ಣ ಬಿಟ್ರೆ ಬೇರೆ ಇನ್ನೇನೂ ಇಲ್ಲ ಅವ್ರಿಗೆ. ಸೊ ಅದಕ್ಕೆ ಇಲ್ಲಿ ಒಂದು ಯುಗಳಾಷ್ಟಕಂ ಅಂತ ಬರುತ್ತೆ. ಅದ್ರಲ್ಲಿ ಏನನ್ನ ಹೇಳ್ತಾರೆ ಅಂತಂದ್ರೆ ಕೃಷ್ಣ ಪ್ರೇಮಮಯಿ ರಾಧಾ ಪ್ರೇಮಮಯೋ ಹರಿಹಿ ಜೀವನೆ ನಿಧನೆ ನಿತ್ಯಂ ರಾಧಾ ಕೃಷ್ಣ ಗತಿರ್ಮಮ ಕೃಷ್ಣಸ್ಯ ದ್ರವಿಣಂ ರಾಧಾಯ ದ್ರವಿಣಂ ಹರಿಹಿ ಜೀವನೆ ನಿಧನೆ ನಿತ್ಯಂ ರಾಧಾ ಕೃಷ್ಣ ಗತಿರ್ಮಮ ಕೃಷ್ಣ ಪ್ರಾಣಮಯಿ ರಾಧಾ ಪ್ರಾಣಮಯೋ ಹರಿಹಿ ಜೀವನೆ ನಿಧನೆ ನಿತ್ಯಂ
राधा कृष्ण गतिर्मम कृष्ण द्रवमयी राधा राधा द्रवमयो हरिः जीवने निधने नित्यं राधा कृष्ण गतिर्मम कृष्ण गेहे स्थिता राधा राधा गेहे स्थितो हरिः जीवने निधने नित्यं राधा कृष्ण गतिर्मम कृष्ण चित्तस्थिता राधा राधा चित्तस्थितो हरिः जीवने निधने नित्यं राधा कृष्ण गतिर्मम नीलाम्बरधरा राधा पीताम्बरधरो हरिः जीवने निधने नित्यं राधा कृष्ण गतिर्मम वृन्दावनेश्वरी राधा कृष्णो वृन्दावनेश्वरः जीवने निधने नित्यं राधा कृष्ण गतिर्मम कृष्ण प्रेममयी राधा ರಾಧಾ ಪ್ರೇಮಮಯೋ ಹರಿಹಿ. ನೋಡಿ ಈ ತರ ಹೇಳ್ತಾ ಇದಾರೆ. ಅಂದ್ರೆ ಎಲ್ಲ ಕೃಷ್ಣ ಅಂದ್ರೆ ರಾಧೆ ಅಂತಂದ್ರೆ ಬೇರೆ ಏನು ಅಲ್ಲ, ಕೃಷ್ಣ ಪ್ರೇಮಮಯಿ. ಅವಳು ಕಣದಲ್ಲೂ ಸಹ ಕೃಷ್ಣನ ಮೇಲೆ ಅಷ್ಟು ಪ್ರೀತಿ ಇದೆ. ಸೊ ಅದನ್ನೇ ನಮ್ಗೆ ಇಲ್ಲಿ ತಿಳಿಸ್ತಾ ಹೋಗ್ತಾ ಇರೋದು. ಮತ್ತೆ ಅವರ ಪ್ರೇಮ ಅನ್ನೋ ಆ ಮನಸ್ಸಲ್ಲಿರುವಂತಹ ಪ್ರೇಮ ಅನ್ನೋ ಕನ್ನಡಿ ಯಾವ ತರ ಇದೆ ಅಂತಂದ್ರೆ ಪರಿಶುದ್ಧವಾಗಿದೆ ಅಲ್ವಾ, ಒಂದು ಕಲೆನೂ ಸಹ ಇಲ್ಲ, ಮತ್ತೆ ಅವ್ರಿಗೆ ಗರ್ವನೂ ಸಹ ಇಲ್ಲ ಅಂತ ಹೇಳ್ಬಿಟ್ಟು ಅವರ ಪ್ರೇಮವನ್ನ ಅವರು ವರ್ಣಿಸ್ತಾ ಹೋಗ್ತಾರೆ ಅಲ್ವಾ. ಹರೇ ಕೃಷ್ಣ ಮಾತಾಜಿ. ಹಾ, ಹರೇ ಕೃಷ್ಣ. ಮತ್ತೆ ಯಾವ ಶ್ಲೋಕ ಮಾತಾಜಿ? 165 ಮಾತಾಜಿ. ಓಕೆ, ಇದೊಂದು ಓದ್ತಾ ಹೋಗಿರ್ಲಿಲ್ಲ ಮಾತಾಜಿ. ಇದು ತುಂಬಾ ಮುಖ್ಯವಾಗಿರುವಂತ ಶ್ಲೋಕ. ಎಲ್ಲರೂ ಇದನ್ನ ಬಾಯ್ಹಾಟ್ ಮಾಡ್ಕೋಬೇಕಾಗಿರುವಂತ ಶ್ಲೋಕ. ಇದ್ರಲ್ಲಿ ನಮ್ಗೆ ಕಾಮ ಅಂದ್ರೆ ಏನು, ಪ್ರೇಮ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಎಲ್ಲರೂ ಸಹ ಇದನ್ನ ಹೇಳಿ. ಆತ್ಮೇಂದ್ರಿಯ ಪ್ರೀತಿ ವಾಂಚ ತಾರೆ ಬಲಿ ಕಾಮ, ಆತ್ಮೇಂದ್ರಿಯ ಪ್ರೀತಿ ವಾಂಚ ತಾರೆ ಬಲಿ ಕಾಮ, ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛಾ ಧರೆ ಪ್ರೇಮ ನಾಮ, ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛಾ ಧರೆ ಪ್ರೇಮ ನಾಮ, ಆತ್ಮೇಂದ್ರಿಯ ಪ್ರೀತಿ ವಾಂಚ ತಾರೆ ಬಲಿ ಕಾಮ, ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛಾ ಧರೆ ಪ್ರೇಮ ನಾಮ. ಆತ್ಮ ಇಂದ್ರಿಯ ಪ್ರೀತಿ ತನ್ನ ಇಂದ್ರಿಯ ಸುಖದ ಸಲುವಾಗಿ, ವಾಂಚ ಕಾಮನೆಗಳು, ತಾರೆ ಅದಕ್ಕೆ, ಬಲಿ ನಾನು ಹೇಳುತ್ತೇನೆ, ಕಾಮ ಭೋಗಾಪೇಕ್ಷೆ, ಕೃಷ್ಣ ಇಂದ್ರಿಯ ಪ್ರೀತಿ ಕೃಷ್ಣನ ಇಂದ್ರಿಯಗಳ ಸಂತೋಷಕ್ಕಾಗಿ, ಇಚ್ಛಾ ಅಪೇಕ್ಷೆ, ಧರೆ ಹೊಂದಿರುತ್ತವೆ, ಪ್ರೇಮ ಒಲವು, ನಾಮ ಹೆಸರು. ಇದನ್ನ ಎಲ್ಲರೂ ಹೇಳೋಣಂತೆ, ಯಾಕಂದ್ರೆ ತುಂಬಾ ಮುಖ್ಯವಾಗಿರುವಂತಹ ಶ್ಲೋಕ. ಕಾಮ ಮತ್ತೆ ಪ್ರೇಮಕ್ಕೆ ಇಲ್ಲಿ ಡೆಫಿನೇಷನ್ ಹೇಳ್ತಾ ಇದ್ದಾರೆ ಏನು ಅಂತ ಹೇಳ್ಬಿಟ್ಟು. ಎಲ್ಲರೂ ಹೇಳಿ. ಆತ್ಮೇಂದ್ರಿಯ ಪ್ರೀತಿ ವಾಂಚ ತಾರೆ ಬಲಿ ಕಾಮ, ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛಾ ಧರೆ ಪ್ರೇಮ ನಾಮ, ಆತ್ಮೇಂದ್ರಿಯ ಪ್ರೀತಿ ಇಚ್ಛಾ ಧರೆ ಬಲಿ ಕಾಮ, ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛಾ ಧರೆ ಪ್ರೇಮ ನಾಮ. ಆತ್ಮೇಂದ್ರಿಯ ಪ್ರೀತಿ ವಾಂಚ ತಾರೆ ಬಲಿ ಕಾಮ, ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛಾ ಧರೆ ಪ್ರೇಮ ನಾಮ, ಆತ್ಮೇಂದ್ರಿಯ ಪ್ರೀತಿ ವಾಂಚ ತಾರೆ ಬಲಿ ಕಾಮ, ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛಾ ಧರೆ ಪ್ರೇಮ ನಾಮ. ಆತ್ಮೇಂದ್ರಿಯ ಪ್ರೀತಿ ವಾಂಚ ತಾರೆ ಬಲಿ ಕಾಮ, ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛಾ ಧರೆ ಪ್ರೇಮ ನಾಮ, ಆತ್ಮೇಂದ್ರಿಯ ಪ್ರೀತಿ ವಾಂಚ ತಾರೆ ಕಾಮ, ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛಾ ಧರೆ ಪ್ರೇಮ ನಾಮ. ಆತ್ಮೇಂದ್ರಿಯ ಪ್ರೀತಿ ವಾಂಚ ತಾರೆ ಬಲಿ ಕಾಮ, ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛಾ ಧರೆ ಪ್ರೇಮ ನಾಮ, ಆತ್ಮೇಂದ್ರಿಯ ಪ್ರೀತಿ ವಾಂಚ ತಾರೆ ಬಲಿ ಕಾಮ, ಕೃಷ್ಣೇಂದ್ರಿಯ ಪ್ರೀತಿ ಧರೆ ಪ್ರೇಮ ನಾಮ. ಆತ್ಮೇಂದ್ರಿಯ ಪ್ರೀತಿ ವಾಂಚ ತಾರೆ ಬಲಿ ಕಾಮ, ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛಾ ಧರೆ ಪ್ರೇಮ ನಾಮ, ಆತ್ಮೇಂದ್ರಿಯ ಪ್ರೀತಿ ವಾಂಚ ತಾರೆ ಬಲಿ ಕಾಮ, ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛಾ ಧರೆ ಪ್ರೇಮ ನಾಮ. ಹರೇ ಕೃಷ್ಣ ಮಾತಾಜಿ. ಅನುವಾದ ಭಾವಾರ್ಥ ಓದಿಸಿ ಮಾತಾಜಿ.
ಹ್ಯಾಂಡ್ ರೈಸ್ ಮಾಡಿ. ಓದದಿದ್ದವರು ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ಓದಿ ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನುವಾದ. ವ್ಯಕ್ತಿಯು ತನ್ನ ಇಂದ್ರಿಯಗಳ ತೃಪ್ತ್ಯರ್ಥವಾಗಿ ಮಾಡುವುದೆಲ್ಲವೂ ಕಾಮ, ವಿಷಯಾಭಿಲಾಷೆ. ಆದರೆ ಕೃಷ್ಣನ ಇಂದ್ರಿಯ ತೃಪ್ತ್ಯರ್ಥವಾಗಿ ಮಾಡುವುದೆಲ್ಲವೂ ಪ್ರೇಮ, ಒಲವು. ಭಾವಾರ್ಥ. ಪರಿಶುದ್ಧ ಪ್ರೇಮವನ್ನು ಅಪೌರುಷ ಧರ್ಮ ಗ್ರಂಥಗಳು ಇಂತೆಂದು ವರ್ಣಿಸುತ್ತವೆ. ಸರ್ವತಾ ಧ್ವಂಸರಹಿತಂ ಸಾಯಿ ಅತಿ ಧ್ವಂಸಕಾರಿಣೆ ಯದ್ಭಾವ ಬಂಧನಂ ಯೂನೋಃ ಸಾ ಪ್ರೇಮ ಪರಿಕೀರ್ತನಃ. ದಾಂಪತ್ಯದ ನಂಟನ್ನು ವಿಸರ್ಜಿಸಲು ಬೇಕಾದಷ್ಟು ಕಾರಣಗಳಿದ್ದು ರದ್ದಿಯಾತಿಯು ನಡೆಯದೇ ಇದ್ದ ಪಕ್ಷದಲ್ಲಿ ಅಂತಹ ಆಪ್ತ ಪ್ರೇಮವು ಪರಿಶುದ್ಧವಾದುದು ಎನ್ನುತ್ತಾರೆ. ಪ್ರೇಮಕ್ಕೆ ಆಶ್ರಯ ನೀಡುವ ಸ್ಥಾನದಲ್ಲಿದ್ದ ಗೋಪಿಯರು ಅಂತಹ ಪರಿಶುದ್ಧ ಪ್ರಣಯದಲ್ಲಿ ಕೃಷ್ಣನಿಗೆ ಕಟ್ಟು ಬಿದ್ದಿದ್ದರು. ಕಾಮಾಸಕ್ತಿಯನ್ನು ಆಧರಿಸಿದ ಇಂದ್ರಿಯ ತುಷ್ಟಿ ಮೇಲುಗೈ ಪಡೆದಿದ್ದ ಪ್ರೇಮದ ಪ್ರಶ್ನೆಯೇ ಗೋಪಿಯರ ವಿಷಯದಲ್ಲಿ ಉದ್ಭವಿಸಲಿಲ್ಲ. ಕೃಷ್ಣನು ಎಲ್ಲ ವಿವರಗಳಲ್ಲಿಯೂ ಸುಖವಾಗಿರುವುದನ್ನು ಕಾಣುವುದೇ ಅವರ ಏಕೈಕ ಕಾರ್ಯಕ್ರಮವಾಗಿತ್ತು. ಸ್ವಂತದ ಹಿತಾಸಕ್ತಿಗಳು ಅವರನ್ನು ಬಾಧಿಸಲೇ ಇಲ್ಲ. ಗೋಪಿಯರು ತಮ್ಮ ಆತ್ಮಗಳನ್ನು ಪರಮ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನಿಗೆ ಸಮರ್ಪಿಸಿಕೊಂಡಿದ್ದರು. ಕೃಷ್ಣ ಹಾಗೂ ಗೋಪಿಯರ ಪ್ರೇಮ ಲೀಲೆಗಳಲ್ಲಿ ಲೈಂಗಿಕ ಭೋಗಾಪೇಕ್ಷೆಯು ಲೇಷ ಮಾತ್ರವೂ ಇದ್ದಿರಲಿಲ್ಲ. ಲೈಂಗಿಕ ಸುಖವನ್ನಾಧರಿಸಿದ ಪ್ರೇಮವು ಸ್ವಂತದ ಹಿತವನ್ನು ಮೂಲ ಮಾಡಿಕೊಂಡಿದ್ದೆಂದು ಶ್ರೀ ಚೈತನ್ಯ ಚರಿತಾಮೃತ ಲೇಖಕರು ಖಡಾಖಂಡಿತವಾಗಿ ಪ್ರತಿಪಾದಿಸುತ್ತಾರೆ. ಜನಪ್ರಿಯತೆ ಗಳಿಸಬೇಕೆನ್ನುವ ಹಂಬಲ, ಮಕ್ಕಳನ್ನು ಪಡೆಯುವುದರ ಅಪೇಕ್ಷೆ, ಐಶ್ವರ್ಯ ಮೋಹ ಇತ್ಯಾದಿಯ ವಿಷಯಕವಾಗಿ ವಿದಿತವಾಗಿರುವ ವೇದೋಕ್ತ ನಿಯಂತ್ರಕ ತತ್ವಗಳು ಇಂದ್ರಿಯ ತುಷ್ಟಿಯ ಮೇಲೆ ಬೇರೆ ಬೇರೆ ಮಜಲುಗಳೇ ಇವೆ. ಜನಕಲ್ಯಾಣ ಕಾರ್ಯ, ರಾಷ್ಟ್ರೀಯತೆ, ಧರ್ಮ, ಪರಹಿತಾಸಕ್ತಿ, ಆರೋಗ್ಯ ನಿಯಮ ಪಾಲನೆ, ಕಾಮ್ಯಕರ್ಮ, ಸಂಕೋಚದ ಸ್ವಭಾವ, ಸಹಿಷ್ಣುತೆ, ವೈಯಕ್ತಿಕ ನೆಮ್ಮದಿ, ಐಹಿಕ ಬಂಧನದಿಂದ ವಿಮುಕ್ತಿ, ಪ್ರಗತಿ, ಸಂಸಾರ, ಮೋಹ, ಸಾಮಾಜಿಕ ಬಹಿಷ್ಕಾರ, ಇಲ್ಲವೇ ಕಾನೂನು ವಿಧಿಸುವ ಶಿಕ್ಷೆ ಇವುಗಳ ಸೋಗಿನಲ್ಲಿ ಕೂಡ ಇಂದ್ರಿಯ ತುಷ್ಟಿಯ ಕಾರ್ಯಗಳನ್ನು ಮಾಡಬಹುದಾಗಿದೆ. ಆದರೆ ಈ ಎಲ್ಲ ಉಪವಿಭಾಗಗಳು ಒಂದೇ ದ್ರವ್ಯದ ಇಂದ್ರಿಯ ತುಷ್ಟಿಯ ಬೇರೆ ಬೇರೆ ಶಾಖೆಗಳಾಗಿವೆ ಅಷ್ಟೇ. ಇಂತಹ ಎಲ್ಲ ಸತ್ಕಾರ್ಯಗಳನ್ನು ಒಬ್ಬ ವ್ಯಕ್ತಿಯು ತನ್ನೊಬ್ಬನ ಇಂದ್ರಿಯ ತುಷ್ಟಿಗಾಗಿ ಕೈಗೊಳ್ಳುತ್ತಾನೆ. ಏಕೆಂದರೆ ಬಹುವಾಗಿ ಪ್ರಚಾರ ಪಡೆಯುವ ಇಂತಹ ನೈತಿಕ ಹಾಗೂ ಧಾರ್ಮಿಕ ಕ್ರಿಯೆಗಳನ್ನು ಮಾಡುವಾಗ ಯಾವ ವ್ಯಕ್ತಿಯೇ ಆದರೂ ಸ್ವಂತದ ಹಿತಾಸಕ್ತಿಗಳನ್ನು ಬಲಿ ಕೊಡುವುದು ಸಾಧ್ಯವಿಲ್ಲ. ಹೀಗಿರುತ್ತಾ ಈ ಎಲ್ಲಾ ಕ್ರಿಯೆಗಳನ್ನು ಮೀರಿದ ಆಧ್ಯಾತ್ಮಿಕ ಘಟ್ಟ ಹೊಂದಿದೆ. ಈ ಘಟ್ಟದಲ್ಲಿ ವ್ಯಕ್ತಿಯು ತಾನು ಪರಮ ಪುರುಷನಾದ ಕೃಷ್ಣನ ನಿರಂತರ ದಾಸನೆಂದು ಭಾವಿಸುತ್ತಾನೆ. ಈ ದಾಸ್ಯ ಭಾವದಲ್ಲಿ ಮಾಡಲಾಗುವ ಎಲ್ಲ ಕಾರ್ಯವನ್ನು ಪರಿಶುದ್ಧ ದೈವ ಪ್ರೇಮ ಎಂದು ಕರೆಯುತ್ತಾರೆ. ಏಕೆಂದರೆ ಕೃಷ್ಣನ ಪಾರಮಾರ್ಥಿಕ ಇಂದ್ರಿಯ ತುಷ್ಟಿಗಾಗಿ ಅಂತಹ ಕಾರ್ಯಗಳನ್ನು ಮಾಡಲಾಗುತ್ತದೆ. ಇರುತ್ತಾ ಫಲವನ್ನು ಅನುಭವಿಸುವ ದೃಷ್ಟಿಯಿಂದಲೇ ಮಾಡಿದ ಕಾರ್ಯವು ಇಂದ್ರಿಯ ತುಷ್ಟಿಯಲ್ಲಿ ಪರ್ಯವಸಾನವಾಗುತ್ತದೆ. ಇಂತಹ ಕಾರ್ಯಗಳು ಕೆಲವು ಸಲ ಸೂಕ್ಷ್ಮ ರೂಪದಲ್ಲಿಯೂ ಕೆಲವು ಸಲ ಸ್ಥೂಲ ರೂಪದಲ್ಲಿಯೂ ಗೋಚರವಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇದು ತುಂಬಾ ಮುಖ್ಯವಾಗಿರುವಂತಹ ಶ್ಲೋಕ. ಇಲ್ಲಿ ನಮ್ಗೆ ಕಾಮ ಮತ್ತೆ ಪ್ರೇಮದ ಬಗ್ಗೆ ಹೇಳ್ತಾ ಇದ್ದಾರೆ. ಇವಾಗ ಚೈತನ್ಯ ಮಹಾಪ್ರಭುಗಳು ಬಂದಿರೋದೇ ನಮ್ಗೆ ಆ ಕೃಷ್ಣ ಪ್ರೇಮವನ್ನ ತಿಳಿಸಿಕೊಡ್ಲಿಕ್ಕೆ. ನೀವು ಹಿಂದೆ ಯಾವುದೇ ಒಂದು ಅವತಾರದಲ್ಲಿ ನೋಡಿದ್ರು ಸಹ ಈ ಕೃಷ್ಣ ಪ್ರೇಮವನ್ನ ನಮ್ಗೆ ಯಾರು ಸಹ ತಿಳಿಸಿಕೊಟ್ಟಿಲ್ಲ ಅಲ್ವಾ. ಚೈತನ್ಯ ಮಹಾಪ್ರಭುಗಳು ಬರ್ಲಿಲ್ಲ ಅಂದ್ರೆ ನಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಾಗ್ತಾ ಇರ್ಲಿಲ್ಲ. ಆ ಕೃಷ್ಣ ಪ್ರೇಮ ಅಂತಂದ್ರೆ ಏನು, ಅದರ ಸವಿ ಏನು, ಆ ಗೋಪಿಕಾ ಸ್ತ್ರೀಯರು ಮತ್ತೆ ಕೃಷ್ಣನ ನಡುವೆ ಇರುವಂತಹ ಬಾಂಧವ್ಯ ಏನು, ಮತ್ತೆ ಹೈಯೆಸ್ಟ್ ಸಂತೋಷ ಕೊಡುವಂಥದ್ದು ಯಾವ್ದು ಅನ್ನೋದು ನಮ್ಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ ಅಲ್ವಾ. ಅದಕ್ಕೆ ನೀವು ಇದನ್ನ ಕೇಳಿರ್ಬೋದಲ್ಲ. ಭಕ್ತಿ ಸರಸ್ವತಿ ಠಾಕೂರ್ ಅವ್ರ ಹತ್ರ ಭಕ್ತರು ಬಂದು ಕೇಳ್ತಾರಂತೆ. ಅಂದ್ರೆ ಯಾಕಂದ್ರೆ ಅಲ್ಲೆಲ್ಲ ತುಂಬಾ ಗಂಗಾ ನದಿ ಹರಿತಾ ಇರುತ್ತಲ್ವಾ, ತುಂಬಾ ಪ್ರವಾಹ ಜಾಸ್ತಿ ಇರುತ್ತೆ. ಅವಾಗ ಅವರು ಅವ್ರ ಮನೆ ಮಠ ಇದೆಲ್ಲ ಅಂದ್ರೆ ರಕ್ಷಿಸ್ಕೋಬೇಕಾಗಿರುತ್ತೆ. ಆಗ ಭಕ್ತಿ ಸರಸ್ವತಿ ಠಾಕೂರ್ ಅವ್ರ ಹತ್ರ ಅವ್ರು ಕೇಳ್ತಾರೆ, ಇವಾಗ ಈ ತರ ಇದ್ದಾಗ ನಾವ್ ಏನ್ ಮಾಡ್ಬೇಕು, ಇವಾಗ ಭಗವದ್ಗೀತೆ, ಭಾಗವತ, ಚೈತನ್ಯ ಚರಿತಾಮೃತ ಇದನ್ನ ನೀವು ರಕ್ಷಣೆ ಮಾಡಿ ಅಂತ ಹೇಳ್ಬಿಟ್ಟು ಭಕ್ತಿ ಸರಸ್ವತಿ ಠಾಕೂರ್ ಅವರು ಹೇಳ್ತಾರೆ.
ಆಮೇಲೆ ಅವರು ಹೇಳ್ತಾರೆ, ಅಕಸ್ಮಾತ್ ನಮ್ಗೆ ಅದನ್ನ ಇಟ್ಕೊಳಕ್ ಆಗಿಲ್ಲ ಅಂದ್ರೆ ಏನ್ ಮಾಡೋದು ಅಂತಂದ್ರೆ, ಸರಿ ನಿಮ್ಗೆ ಮೂರನ್ನು ಇಟ್ಕೊಳ್ಳಿ, ಅಕಸ್ಮಾತ್ ಆಗಿಲ್ಲ ಅಂತಂದ್ರೆ ನೀವು ಭಗವದ್ಗೀತೆನ ಬಿಟ್ಬಿಡಿ, ಭಗವದ್ಗೀತೆನ ಬಿಟ್ಬಿಟ್ಟು ಭಾಗವತಮ್ಮ ಮತ್ತೆ ಚೈತನ್ಯ ಚರಿತಾಮೃತವನ್ನ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಅಕಸ್ಮಾತ್ ಆ ಪ್ರವಾಹ ಇನ್ನ ಜಾಸ್ತಿ ಆಗ್ತಿದೆ, ನಮ್ಗೆ ಭಾಗವತಮನ್ನು ಇಟ್ಕೊಳಿಕ್ ಆಗಿಲ್ಲ ಅಂತಂದ್ರೆ ಚೈತನ್ಯ ಚರಿತಾಮೃತನಾದ್ರೂ ನೀವು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಕಸ್ಮಾತ್ ಚೈತನ್ಯ ಚರಿತಾಮೃತವನ್ನು ನಮ್ಗೆ ಇಟ್ಕೊಳ್ಲಿಕ್ ಆಗಿಲ್ಲ, ಅಂತಹ ಪ್ರವಾಹ ಇದೆ ಅಂತಂದ್ರೆ ನೀವುನು ಮುಳುಗ್ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಭಕ್ತಿ ಸರಸ್ವತಿ ಠಾಕೂರ್ ಅವರು. ಅಂದ್ರೆ ಏನರ್ಥ, ಚೈತನ್ಯ ಚರಿತಾಮೃತ ಇಲ್ಲ ಅಂತಂದ್ರೆ ನಮ್ಗೆ ಜೀವನದಲ್ಲಿ ಇನ್ನೇನು ಇಲ್ಲ ಅಂತ, ನಮ್ಮ ಜೀವನವೇ ಶೂನ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕೃಷ್ಣ ಪ್ರೇಮ ಇಲ್ಲ ಅಂತಂದ್ರೆ ಜೀವನವೇ ಶೂನ್ಯ. ಸೊ ಇವಾಗ ಇಲ್ಲಿ ನಮ್ಗೆ ಆ ಪ್ರೇಮ ಮತ್ತೆ ಆ ಕಾಮದ ಬಗ್ಗೆ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಪ್ರೇಮ, ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ತುಂಬಾ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆ. ಸೊ ಇಲ್ಲಿ ಪ್ರೇಮ ಮತ್ತೆ ಕಾಮ ಅಂದ್ರೆ ಏನು ಅಂತಂದ್ರೆ, ನಮಗೋಸ್ಕರ ನಾವು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಾವ್ ಏನೇ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಅದನ್ನ ಕಾಮ ಅಥವಾ ವಿಷಯಾಭಿಲಾಷೆ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಅದೇ ನಾವು ಕೃಷ್ಣನ ಇಂದ್ರಿಯ ತೃಪ್ತಿಗೋಸ್ಕರ ಮಾಡೋದೆಲ್ಲನೂ ಸಹ ಪ್ರೇಮ ಅಥವಾ ಒಲವು ಅಂತ ಆಗ್ಬಿಡತ್ತೆ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ್ದು. ಆತ್ಮೇಂದ್ರಿಯ ಪ್ರೀತಿ ವಾಂಚ, ಸೊ ನಮ್ಮ ಆತ್ಮ ಇಂದ್ರಿಯ ಅಂದ್ರೆ ನಮ್ಮ ಇಂದ್ರಿಯಗಳ ಸ್ವಂತದ ಇಂದ್ರಿಯಗಳ ತೃಪ್ತಿಗೋಸ್ಕರ ಮಾಡೋದೆಲ್ಲನೂ ಸಹ ಕಾಮ. ಸೊ ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛ, ಸೊ ಕೃಷ್ಣನ ಇಂದ್ರಿಯಗಳ ಸಂತೋಷಕ್ಕೋಸ್ಕರ ಮಾಡೋದೆಲ್ಲನೂ ಸಹ ಪ್ರೇಮ ಅಂತ ಹೇಳ್ಬಿಟ್ಟು ನಾಮಾಂಕಿತವಾಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಭಾವಾರ್ಥದಲ್ಲಿ ಪ್ರಭುಪಾದರು ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ಇವಾಗ ನಾವು ನೋಡಿದೀವಿ ಮದ್ವೆ ಮೊದ್ಲೆಲ್ಲನೂ ಸಹ ಅರೇಂಜ್ ಮ್ಯಾರೇಜ್ ಆಗ್ತಾ ಇತ್ತು. ಅರೇಂಜ್ ಮ್ಯಾರೇಜ್ ಅಲ್ಲಿ ಎಷ್ಟೊಂದು ಕಾರಣಗಳಿತ್ತು, ಒಬ್ರಿಗೊಬ್ರು ಹೊಂದಿಕೆ ಆಗ್ದಲಿರೋ ಕಾರಣಗಳಿತ್ತು, ಆದ್ರೂ ಸಹ ಅವ್ರು ಡೈವರ್ಸ್ ಮಾಡ್ತಾ ಇರ್ಲಿಲ್ಲ ಅಲ್ವಾ, ಮದುವೆನ ರದ್ದು ಮಾಡ್ತಾ ಇರ್ಲಿಲ್ಲ. ಸೊ ಇಂತಹ ಪ್ರೀತಿಯನ್ನ ಪರಿಶುದ್ಧ ಪ್ರೀತಿ ಅಂತಾನೆ ಕರಿಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ವೇದಗಳು ಸಹ ಹೇಳ್ತಾ ಇದೆ. ಅಂತಂದ್ರೆ ಎಷ್ಟೊಂದು ಕಾರಣಗಳಿದೆ ಆಕ್ಚುಲಿ ಬಿಟ್ಟು ಹೋಗ್ಲಿಕ್ಕೆ, ಆದ್ರೂ ಸಹ ಅವರು ಜೊತೆಯಲ್ಲಿ ಅವರು ಜೀವನವನ್ನ ಮಾಡ್ತಾರೆ. ಸೊ ಇಂತಹ ಪ್ರೇಮ ಪರಿಶುದ್ಧವಾಗಿರೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗೋಪಿಕಾಸ್ತ್ರೀಯರು ಕೃಷ್ಣನನ್ನ ಯಾವ ರೀತಿಯಲ್ಲಿ ಅವರು ಪ್ರೀತಿಸ್ತಾ ಇದ್ರು ಅಂತಂದ್ರೆ, ಅವರಲ್ಲಿ ಒಂದ್ ಸ್ವಲ್ಪನೂ ಸಹ ಇಂದ್ರಿಯ ತುಷ್ಟಿ ಅಂತ ಇರ್ತಾನೆ ಇರ್ಲಿಲ್ಲ. ಕೃಷ್ಣನ ಸಂತೋಷವೇ ಅವರ ಸಂತೋಷ ಆಗ್ತಾ ಇತ್ತು. ಇವಾಗ ನಾವು ಅಮ್ಮನನ್ನ ನೋಡ್ತೀವಿ ಅಲ್ವಾ, ಅಮ್ಮ ಪಾಪ ಬೆಳಗ್ಗೆ ಎದ್ದು ಅವಳು ಅಡ್ಗೆ ಕೆಲಸ ಮಾಡ್ತಾಳೆ, ಅವಳು ತನಗಿಷ್ಟವಾಗಿರೋ ಅಡ್ಗೆನ ಅವಳು ಮಾಡ್ಕೊಡೋದೇ ಇಲ್ಲ, ತನ್ನ ಗಂಡನ್ಗೆ ಯಾವ್ದಿಷ್ಟ ಅಥವಾ ಮಕ್ಳಿಗೆ ಯಾವ್ದಿಷ್ಟ ಅಂತ ಹೇಳ್ಬಿಟ್ಟು ಅವರ ಸಂತೋಷವೇ ಅವಳ ಸಂತೋಷ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿ ಸೆಕೆಗಾಲ ಇರ್ಲಿ ಅಥವಾ ಚಳಿಗಾಲ ಇರ್ಲಿ, ಅವಳೆದ್ದು ಸರಿಯಾಗಿ ಅವ್ರಿಗೆ ಸರಿಯಾದ ಸಮಯಕ್ಕೆ ಅವ್ರಿಗೆ ಬೇಕಾದ ತಿಂಡಿಯನ್ನ ಅವಳು ರೆಡಿ ಮಾಡಿ ಕೊಡ್ತಾಳೆ ಅಲ್ವಾ. ಅಂತಂದ್ರೆ ಅಲ್ಲಿ ಯಾವುದೇ ಒಂದು ತನ್ನ ಸ್ವಂತ ಇಂದ್ರಿಯ ಸುಖದ ಇಚ್ಛೆ ಅವಳಿಗಿಲ್ಲ ಅಲ್ವಾ. ಮಕ್ಕಳು ಮತ್ತೆ ಗಂಡನ ಸುಖವೇ ಅವಳ ಸುಖ ಆ ತರ ಭಾವಿಸಿರ್ತಾಳೆ. ಅದೇ ತರನೇ ಇಲ್ಲಿ ಹೈಯೆಸ್ಟ್ ಪ್ರೇಮ ಅಂತಂದ್ರೆ ಆ ಕೃಷ್ಣನ ಇಂದ್ರಿಯಗಳನ್ನ ತೃಪ್ತಿಪಡಿಸೋದು. ಆ ಗೋಪಿಕಾ ಸ್ತ್ರೀಯರೆಲ್ಲರನ್ನೂ ಸಹ ಅದೇ ತರ ಅವರು ನಡ್ಕೋತಾ ಇದ್ರು. ಇವಾಗ ಅಕಸ್ಮಾತ್ ಏನಾದ್ರು ಅವರು ತುಂಬಾ ಅಂದ್ರೆ ಮುಂದೆ ನಾವು ತಿಳ್ಕೊತೀವಿ ಅದನ್ನ, ಅವರು ಚೆನ್ನಾಗಿ ಡ್ರೆಸ್ ಮಾಡ್ಕೋತಾ ಇದ್ರು. ಚೆನ್ನಾಗಿ ಯಾಕೆ ಡ್ರೆಸ್ ಮಾಡ್ಕೋತಾ ಇದ್ರು ಅಂತಂದ್ರೆ ಅವ್ರನ್ನ ಕೃಷ್ಣ ಮೆಚ್ಚಲಿ ಅಂತಲ್ಲ, ಅವರ ಸೌಂದರ್ಯವನ್ನ ನೋಡಿ ಕೃಷ್ಣನಿಗೆ ಸಂತೋಷ ಆಗ್ಲಿ ಅಂತ. ನೋಡಿ ಅಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ. ಇವಾಗ ನಾವೇನಾದ್ರೂ ಡ್ರೆಸ್ ಮಾಡ್ಕೊಂಡು ಹೋದ್ರೆ ಎಲ್ಲರೂ ಹೊಗಳ್ಲಿ, ಎಷ್ಟು ಸುಂದರವಾಗಿ ಕಾಣ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಮಾಡ್ತಾ ಇದೀವಿ. ಅದೇ ಡ್ರೆಸ್ ಮಾಡ್ಕೊಂಡು ಗೋಪಿಕಾಸ್ತ್ರೀಯರು ಹೋಗ್ತಾ ಇದ್ದಾರೆ, ಯಾಕೆ ಅಂತಂದ್ರೆ ಕೃಷ್ಣ ಅವರ ಸೌಂದರ್ಯವನ್ನ ನೋಡಿ ಅವ್ರು ಸಂತೋಷ ಪಡ್ಲಿ ಅಂತ ಹೇಳ್ಬಿಟ್ಟು, ಕೃಷ್ಣನ ಸಂತೋಷಕ್ಕೋಸ್ಕರ ಅವರು ಆ ಡ್ರೆಸ್ ಅನ್ನ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಕೃಷ್ಣನ ಸಂತೋಷವೇ ಅವರ ಸಂತೋಷ. ಅಂದ್ರೆ ಒಂದು ಚಿಕ್ಕ ವಿಷಯದಲ್ಲೂ ಸಹ ಕೃಷ್ಣನಿಗೆ ಅತೃಪ್ತಿ ಆಗ್ಬಾರ್ದು, ಆ ತರ ಅವರು ನೋಡ್ಕೋಬೇಕು ಅನ್ನೋದೇ ಅವರ ಮನಸ್ಥಿತಿ. ಅಕಸ್ಮಾತ್ ಏನಾದ್ರು ಯಾರಾದ್ರೂ ಇವಾಗ ಕೃಷ್ಣನನ್ನ ಅವ್ರಿಗಿನ್ನ ಚೆನ್ನಾಗಿ ನೋಡ್ಕೋತಾರೆ, ಕೃಷ್ಣನ ಬೇಕು ಬೇಡಗಳನ್ನ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ, ಅವ್ರಿಗೆ ಹೊಟ್ಟೆ ಕಿಚ್ಚಾಗೋದಿಲ್ಲ, ಅಸೂಯೆ ಅನ್ನೋದು ಅವ್ರಿಗೆ ಬರೋದಿಲ್ಲ. ಯಾಕಂದ್ರೆ ಕೃಷ್ಣನ ಸಂತೋಷವೇ ಅವರ ಸಂತೋಷ. ಇದು ನಿಜವಾದಂತಹ ಒಂದು ಪ್ರೇಮ. ಇದನ್ನ ನಾವ್ ಅರ್ಥ ಮಾಡ್ಕೋಬೇಕು. ಇವಾಗ ನೋಡಿ ನಾವ್ ಯಾರಿಗಾದ್ರೂ ಇವಾಗ ಏನಾದ್ರೂ ನಾವು ಮಾಡ್ಬೇಕು ಅಂದ್ರೆ ನನಗೇನ್ ಸಿಗುತ್ತೆ ಅಂತ ಒಂದು ಯೋಚನೆಯಲ್ಲೇ ನಾವು ಮಾಡ್ತೀವಿ ಅಲ್ವಾ, ಏನೇ ಒಂದನ್ನ ಮಾಡಿದ್ರು ಸಹ. ಆದ್ರೆ ಇಲ್ಲಿ ಯಾವುದೇ ಒಂದು ಅಭಿಲಾಷೆ ಇಲ್ಲ ಇಲ್ಲಿ ಗೋಪಿಕಾಸ್ತ್ರೀಯರಿಗೆ, ಆ ಕೃಷ್ಣನ ಸಂತೋಷವೇ ಅವರ ಸಂತೋಷ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಇಂದ್ರಿಯ ಸುಖದ ಬಗ್ಗೆ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ, ಇಂದ್ರಿಯಗಳ ತೃಪ್ತ್ಯರ್ಥ. ಇವಾಗ ನಾವ್ ಇಂದ್ರಿಯ ತೃಪ್ತಾರ್ಥ ಅಂದ್ರೆ ಇವಾಗ ನಾವು ಅಡಿಗೆ ಮಾಡ್ಕೊಂಡು ನಾವು ತಿಂತೀವಿ ಅಂದ್ರೆ ನಮ್ಗೆ ಏನ್ ಇಷ್ಟನೋ ನಾವ್ ಅದನ್ನ ಅಡಿಗೆ ಮಾಡ್ಕೊಂಡು ನಾವು ತಿಂತೀವಿ, ಅದು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಾವಿಲ್ಲಿ ಮಾಡ್ಕೊತಾ ಇದೀವಿ. ಅದೇ ಇವಾಗ ನಾವಿವಾಗ ಜನೋಪಕಾರಿ ಕೆಲಸಗಳನ್ನ ನಾವು ನೋಡಿದೀವಿ ಅಲ್ವಾ. ಇವಾಗ ಆಸ್ಪತ್ರೆ ಕಟ್ಸೋದು ಅಥವಾ ಏನು ವಿದ್ಯಾಭ್ಯಾಸಕ್ಕೋಸ್ಕರ ವಿದ್ಯಾಲಯಗಳನ್ನ ಕಟ್ಸೋದು, ಏನು ಅನಾಥಾಶ್ರಮಗಳನ್ನ ಕಟ್ಸೋದು, ಇದರದೆಲ್ಲ ಮಾಡ್ತಾರೆ ಅಲ್ವಾ. ಲೋಕೋಪಯೋಗಿ ಕೆಲಸಗಳು ಅಂತ ನಾವ್ ಏನ್ ಕರಿತೀವೋ ಇದನ್ನೆಲ್ಲ ಮಾಡ್ತಾರೆ. ಇದೆಲ್ಲ ನಿಮ್ಗೆ ಕಾಮ ಅಂತ ಅನಿಸ್ತಾ ಇದೆಯೋ ಪ್ರೇಮ ಅಂತ ಅನಿಸ್ತಾ ಇದೆಯೋ? ಮರ ಗಿಡಗಳನ್ನ ನೆಡೋದು, ಬಾವಿ ತೋಡ್ಸೋದು, ರೋಡ್ ಮಾಡೋದು, ಕಾಮ, ಪ್ರೇಮನ ಕಾಮ, ಕಾಮ ಕಾಮ, ಪ್ರೇಮ ಮಾತಾಜಿ. ಪ್ರೇಮ. ಕೆಲವು
ಕೆಲವು ಪ್ರೇಮ ಅಂತಿದ್ದಾರೆ, ಕೆಲವರು ಕಾಮ ಅಂತಿದ್ದಾರೆ. ಕಾಮ So, ಮಾತಾಜಿ. ಕಾಮ. ಸೊ ಕೆಲವರು ಪ್ರೇಮ ಅಂತ ಹೇಳ್ತಾ ಇದ್ದಾರೆ. ಪ್ರೇಮ ಅಂತ ಹೇಗೆ ಹೇಳ್ತಾ ಇದ್ದೀರಾ? ಪ್ರೀತಿಯಿಂದ ನಡ್ತೀವಲ್ಲ ಅದಕ್ಕೆ ಪ್ರೇಮ ಅಂತೀವಿ. ಹಾ, ಓಕೆ. ಸೊ ಕಾಮ ಅಂತ ಹೇಳ್ತಾ ಇರೋರು ಯಾಕೆ ಯಾಕಂದ್ರೆ ಕಾಮ? ಹೆಸರು ಬೇಕಂತ ಎಲ್ಲ ಭೌತಿಕವಾದದ್ದು ಮಾಡೋದು ಮತ್ತೆ. ಹಾ, ಅದೆಲ್ಲ ಅಲ್ವಾ? ಏನಂದ್ರೆ ನಮ್ಗೆ ಅವರ ಭೌತಿಕವಾಗಿ ಸ್ವಾರ್ಥ ಮಾಡೋಂಥದ್ದು ಹೆಸರುಗೋಸ್ಕರ ಹೆಸರು ಮಾಡ್ತಾ ಬೇಕಂತ. ಇದೀವಿ. ಹಾ, ಅಲ್ವಾ? ಇವಾಗ ಇದು ಡೈರೆಕ್ಟ್ ಆಗಿ ಕಾಣಿಸ್ತಾ ಇದೆ. ನಾನು ಇವಾಗ ನನ್ನ ಸಂತೋಷಕ್ಕೋಸ್ಕರ ನಾನು ಅಡಿಗೆ ಮಾಡ್ಕೊಂಡು ತಿನ್ನೋದು, ಅಥವಾ ಒಂದು ಕಾರ್ ತಗೊಂಡು ಕಾರಲ್ಲಿ ಜುಮ್ ಅಂತ ಓಡಾಡೋದು, ಅಥವಾ ಬಟ್ಟೆ ತಗೊಂಡು ಹಾಕೊಳೋದು, ಒಡವೆ ಹಾಕೊಳೋದು, ಆ ಮೊಬೈಲ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಎಲ್ಲ ಇಟ್ಕೊಳೋದು, ಇದು ಕಣ್ಣಿಗೆ ಕಾಣುವಂತಹ ಒಂದು ಇಂದ್ರಿಯ ತೃಪ್ತಿ. ಆದ್ರೆ ಈ ಇವೆಲ್ಲ ಯಾವ ತರ ಕಾಣಿಸ್ತಿದೆ ಅಂತಂದ್ರೆ, ಅಬ್ಬಾ ಈ ವ್ಯಕ್ತಿ ಎಷ್ಟು ಒಳ್ಳೆಯವನು, ಪರೋಪಕಾರಿ, ತಾನು ಕಷ್ಟಾರ್ಜಿತವಾಗಿ ದುಡ್ದಿರೋದನ್ನೆಲ್ಲವನ್ನೂ ಸಹ ಅವನು ಬೇರೆಯವ್ರಿಗೋಸ್ಕರ ಅವನು ಉಪಯೋಗಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ನಿಸ್ತಾ ಇದೆ. ಆದ್ರೆ ಇಲ್ಲಿ ನಮಗೆ ಆಚಾರ್ಯರು ಹೇಳ್ತಾ ಇದಾರೆ, ಅದನ್ನೂ ಸಹ ಇಂದ್ರಿಯ ತೃಪ್ತಿಗೋಸ್ಕರನೇ ಮಾಡ್ತಾ ಇದಾರೆ, ಸ್ವಂತ ಇಂದ್ರಿಯ ತೃಪ್ತಿಗೋಸ್ಕರ ಮಾಡ್ತಾ ಇದಾರೆ. ಇದು ಸೂಕ್ಷ್ಮತರವಾದಂತಹ ಇಂದ್ರಿಯ ತೃಪ್ತಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಕೃಷ್ಣನ ಇದೆಲ್ಲ ನೋಡಿದ್ರೆ ಜನೋಪಕಾರಿ ಕೆಲಸಗಳು. ಅದಕ್ಕೆ ಹೈಯೆಸ್ಟ್ ಲೋಕೋಪಕಾರಿ ಕೆಲಸ ಅಂತಂದ್ರೆ, ಒಬ್ಬ ವ್ಯಕ್ತಿಯನ್ನ ನಾವು ಕೃಷ್ಣ ಪ್ರಜ್ಞೆಗೆ ಕರ್ಕೊಂಬರದೆ ಹೈಯೆಸ್ಟ್ ಲೋಕೋಪಕಾರಿ ಕೆಲಸ ಅಲ್ವಾ? ಸೊ ಅದಕ್ಕೋಸ್ಕರನೇ ಈ ಸೂಕ್ಷ್ಮವಾಗಿ ಆಗ್ಲಿ ಅಥವಾ ಸ್ಥೂಲವಾಗಿ ಆಗ್ಲಿ ನಾವು ಸ್ವಂತ ಇಂದ್ರಿಯಗಳ ತೃಪ್ತಿಯನ್ನ ಮಾಡ್ಕೊಂಡಾಗ ಅದನ್ನ ಕಾಮ ಅಂತ ಕರೀತಾರೆ ಅಲ್ವಾ? ಸೊ ಯಾವಾಗ ನಾವು ಎಲ್ಲವನ್ನ ಕೃಷ್ಣನ ತೃಪ್ತಿಗೋಸ್ಕರ ಮಾಡ್ತೀವೋ ಅದು ಪ್ರೇಮ ಆಗುತ್ತೆ. ಇವಾಗ ಅರ್ಜುನನಿಗೆ ಯುದ್ಧ ಮಾಡ್ಲಿಕ್ಕೆ ಇಷ್ಟ ಇರ್ಲಿಲ್ಲ ಅಲ್ವಾ? ಯಾಕೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವನಿಗೆ ಅಯ್ಯೋ ನನ್ನ ಬಂಧು ಬಾಂಧವರು ಅಲ್ವಾ, ನನ್ನ ಗುರುಗಳು ಅಥವಾ ನನ್ನ ಎತ್ತಾಡ್ಸಿರುವಂತಹ ಭೀಷ್ಮಾಚಾರ್ಯರು ಎಲ್ಲ ನನ್ನ ಅಂತ ಅನ್ಕೋತಾ ಇದ್ದಾನೆ. ಅದಕ್ಕೆ ಅವನಿಗೆ ಇವಾಗ ಏನಾಗ್ತಿದೆ, ಅಲ್ಲಿ ಗೊಂದಲಕ್ಕೆ ಒಳಗಾಗ್ತಾ ಇದ್ದಾನೆ. ಅಲ್ಲಿ ಅದು ಕಾಮ ಅಲ್ವಾ? ಅದಕ್ಕೆ ಅವನಿಗೆ ಮೋಹ ಅಂತ ಹೇಳಿದ್ದು. ಅದಕ್ಕೆ ಮುಂದೆ ಅವನು ಭಗವದ್ಗೀತೆನ ಕೇಳಿದ್ಮೇಲೆ ಅವನು ಏನ್ ಹೇಳ್ತಾನೆ, ಹೌದು ಕೃಷ್ಣ, ನನಗೆ ಇದೆಲ್ಲ ನಿನ್ನ ಹೇಳಿದ್ಮೇಲೆ ನನ್ನ ಮೋಹವು ತೊಲಗುತ್ತು ಅಂತ ಹೇಳ್ತಾರೆ. ನನ್ನ ಮೋಹ ಅನ್ನೋದು ಹೊರಟೋಯ್ತು ಅಂತ ಹೇಳ್ತಾರೆ. ಆಮೇಲೆ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಇಲ್ಲ ಯುದ್ಧ ಮಾಡ್ಲಿಕ್ಕೆ ಅಲ್ಲ, ಇಂತಹ ಘನಘೋರ ಯುದ್ಧ ಬೇಡ, ಆದ್ರೆ ಕೃಷ್ಣನಿಗೋಸ್ಕರ ಮಾಡ್ತಾ ಇದ್ದಾರೆ ಅವರು ಅಲ್ವಾ? ಅದು ಪ್ರೇಮ ಅಲ್ವಾ? ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದಾರೆ. ಇದನ್ನ ಎಲ್ಲಾರು ಬರ್ಕೊಳ್ಳಿ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ಮತ್ತೆ ಇದನ್ನ ಯಾವಾಗ ಓದ್ತೀವಿ ನಮ್ಗೆ ಅಂತ ಹೇಳಿ. ನೀವು ತಿಳ್ಕೊಂಡ್ರಿ ಅಲ್ಲ, ಈಗ ಭಕ್ತಿ ಸರಸ್ವತಿ ಠಾಕೂರ್ ಅವ್ರು ಹೇಳಿದ್ರು, ಚೈತನ್ಯ ಚರಿತಾಮೃತ ಇಲ್ಲ ಅಂತಂದ್ರೆ ನಾವು ಜೀವನನೇ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಹೇಳಿದ್ರು. ಸೊ ಈ ಶ್ಲೋಕಗಳನ್ನ ನೀವ್ ಒಂದ್ ಕಡೆ ಬರ್ದಿಟ್ಕೊಳ್ಳಿ. ನೆಕ್ಸ್ಟ್ ಇದನ್ನ ನಿಮ್ಗೆ ಇದನ್ನ ಹೇಳ್ಕೊಳ್ಲಿಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ಇಷ್ಟೊಂದು ಸಾಗರದಲ್ಲಿ ಎಷ್ಟು ಶ್ಲೋಕಗಳಿದೆ ಚೈತನ್ಯ ಚರಿತಾಮೃತದಲ್ಲಿ ಗೊತ್ತಿದ್ಯಾ? ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕಗಳಿದೆ? 700. ಭಾಗವತಮಲ್ಲಿ ಎಷ್ಟಿದೆ? 18,000. 18,000 ಶ್ಲೋಕಗಳಿದೆ. ಚೈತನ್ಯ ಚರಿತಾಮೃತದಲ್ಲಿ ಗೊತ್ತಿಲ್ಲ ಹಾ, ಮಾತಾಜಿ. ಚೈತನ್ಯ ಚರಿತಾಮೃತದಲ್ಲಿ 11,500 ಶ್ಲೋಕಗಳು ಪ್ಲಸ್ ಇನ್ನ ನಾನ್ ಜಸ್ಟ್ ರೌಂಡ್ ಫಿಗರ್ ಹೇಳ್ತಾ ಇದೀನಿ, 11,500 ಶ್ಲೋಕಗಳಿದೆ. ಹಾ, ಅಷ್ಟೊಂದು ಶ್ಲೋಕಗಳಿದೆ. ಅದ್ರಲ್ಲಿ ನಾವು ಮತ್ತೆ ಹೆಚ್ಚಿ ಹುಡ್ಕೋದು ಕಷ್ಟ. ಅದಕ್ಕೋಸ್ಕರ ಇದನ್ನ ಬರ್ದಿಟ್ಕೊಳ್ಳಿ ಎಲ್ಲಾರು ಸಹ. ತುಂಬಾ ಮುಖ್ಯವಾಗಿರೋ ಶ್ಲೋಕ. ಚೈತನ್ಯ ಚರಿತಾಮೃತ ಇಲ್ಲ ಅಂತಂದ್ರೆ ನಮ್ಗೆ ಆ ಕೃಷ್ಣ ಪ್ರೇಮ ಅನ್ನೋದೇ ನಮ್ಗೆ ಇರ್ತಾ ಇರ್ಲಿಲ್ಲ. ಎಷ್ಟು ಪುಣ್ಯ ಮಾಡಿದ್ರೆ ನಮ್ಗೆ ಈ ಒಂದು ಚೈತನ್ಯ ಚರಿತಾಮೃತವನ್ನ ಓದೋ ಅವಕಾಶ ಸಿಕ್ಕಿದೆ, ಕೇಳೋ ಅವಕಾಶ ಸಿಕ್ಕಿದೆ ಗೊತ್ತಿಲ್ಲ. ಸೊ ಶ್ಲೋಕ 166. ಕಾಮೇರ ತಾತ್ಪರ್ಯ ನಿಜ ಸಂಭೋಗ ಕೇವಲ, ಕೃಷ್ಣ ಸುಖ ತಾತ್ಪರ್ಯ ಮಾತ್ರ ಪ್ರೇಮ ಪ್ರಬಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲಾ? ಹಾ, ಓದಿ ಮಾತಾಜಿ. ಶ್ಲೋಕ 166. ಕಾಮೇರ ತಾತ್ಪರ್ಯ ನಿಜ ಸಂಭೋಗ ಕೇವಲ, ಕೃಷ್ಣ ಸುಖ ತಾತ್ಪರ್ಯ ಮಾತ್ರ ಪ್ರೇಮತ ಪ್ರಬಲ. ಕಾಮೇರ ವಿಷಯಾಸಕ್ತಿಯ, ತಾತ್ಪರ್ಯ ಅರ್ಥ, ನಿಜ ಸ್ವಂತ, ಸಂಭೋಗ ಸುರತ ಸುಖ, ಕೇವಲ ಮಾತ್ರ, ಕೃಷ್ಣ ಸುಖ ಪ್ರಭು ಕೃಷ್ಣನ ಸಂತೋಷ, ತಾತ್ಪರ್ಯ ಅರ್ಥ ಮಾತ್ರ ಅಷ್ಟೇ, ಪ್ರೇಮ ಒಲವು, ತ ನಿಜವಾಗಿಯೂ, ಪ್ರಬಲ ಬಲಿಷ್ಠವಾದದ್ದು. ಓದ್ಬೋದು. ಅನುವಾದ ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಅನುವಾದ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ವ್ಯಕ್ತಿಯು ತನ್ನ ಇಂದ್ರಿಯಗಳನ್ನು ತಣಿಸಿಕೊಳ್ಳುವುದಷ್ಟೇ ವಿಷಯ ಸುಖದ ಗುರಿ. ಆದರೆ ಪ್ರೇಮವು ಕೃಷ್ಣನ ಸಂತೋಷವನ್ನು ಸಾಧಿಸುತ್ತದೆ. ಆದ್ದರಿಂದ ಪ್ರೇಮವು ತುಂಬಾ ಬಲಿಷ್ಠವಾದದ್ದು.
ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ, ಹರೇ ಧನ್ಯವಾದಗಳು. ಅಲ್ವಾ ನೋಡಿ, ಇಲ್ಲಿ ವ್ಯಕ್ತಿ ತನ್ನ ಇಂದ್ರಿಯಗಳನ್ನ ತಣಿಸ್ಕೊಂಡ್ರೆ ಅಷ್ಟೇ, ಅಂದ್ರೆ ಅವನು ಏನ್ರಿಂದನಾದ್ರೂ ಅವನು ತನಗೋಸ್ಕರ ಮಾಡಿದ್ರೆ ತನ್ನ ಇಂದ್ರಿಯಗಳು ಮಾತ್ರ ಸಂತೋಷ ಪಡುತ್ತೆ ಅಲ್ವಾ. ಆದ್ರೆ ನಮ್ಗೆ ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ರೆ ನಾವು ಈ ದೇಹನೇ ಅಲ್ಲ ಅಲ್ವಾ, ಈ ಇಂದ್ರಿಯಗಳು ನಾವಲ್ಲ ಅಲ್ವಾ, ನಾವು ಈ ದೇಹದಲ್ಲಿ ವಾಸ ಮಾಡ್ತಿರೋಂತಹ ಆತ್ಮ. ಅದಕ್ಕೆ ನಮ್ಗೆ ತೃಪ್ತಿ ಅನ್ನೋದೇ ನಮ್ಗೆ ಸಿಗೋದಿಲ್ಲ. ಇನ್ನ ಬೇಕು ಅಂತ ಅನ್ಸುತ್ತೆ, ಬೋರ್ ಆಗೋಗುತ್ತೆ, ಇನ್ನೇನಕ್ಕೋ ನಾವು ಹುಡುಕ್ತಾ ಹೋಗ್ತೀವಿ ಅಲ್ವಾ. ಅದೇ ನಾವು ಕೃಷ್ಣನ ಇಂದ್ರಿಯಗಳನ್ನ ನಾವು ತೃಪ್ತಿ ಮಾಡ್ಬಿಟ್ರೆ ಏನಾಗುತ್ತೆ, ಸೊ ಅದು ಕೃಷ್ಣನಿಗೆ ಸಂತೋಷ ಕೊಡುತ್ತೆ. ಕೃಷ್ಣನ ಸಂತೋಷನೇ ನಮ್ಮ ಸಂತೋಷ ಅಲ್ವಾ. ಯಾವಾಗ ಕೃಷ್ಣ ಸಂತೋಷವಾಗಿರ್ತಾರೆ, ನಮ್ಮ ಆತ್ಮ ಕೃಷ್ಣನ ಸಂಪರ್ಕಕ್ಕೆ ಬಂದ ತಕ್ಷಣನೇ ನಮ್ಗೂ ಸಹ ಸಂತೋಷ ಆಗುತ್ತೆ ಮತ್ತೆ ತೃಪ್ತಿ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಆ ಕೃಷ್ಣ ಪ್ರೇಮ ಅನ್ನೋದು ಬಲಿಷ್ಠವಾದದ್ದು ಅಲ್ವಾ. ನಮ್ಗೆ ಸಂತೋಷ ಆಗ್ಬೇಕಂದ್ರೆ ಕೃಷ್ಣನ ಇಂದ್ರಿಯಗಳನ್ನ ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ ಅಲ್ವಾ. ನಮ್ಮ ಋಷಿಕೇನ ಅಂದ್ರೆ ನಮ್ಮ ಇಂದ್ರಿಯಗಳಿಂದ ಋಷಿಕೇಶ, ಇಂದ್ರಿಯಗಳ ಒಡೆಯನಾದ ಋಷಿಕೇಶನನ್ನ ನಾವು ಸಂತೋಷ ಪಡಿಸ್ಬೇಕು ಅಲ್ವಾ. ಅವಾಗಷ್ಟೇ ಅದನ್ನ ಭಕ್ತಿ ಅಥವಾ ಪ್ರೀತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಭಕ್ತಿ ಅನ್ನೋದು ಬರುತ್ತೆ, ಉಚ್ಯತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 167, 169. ಲೋಕ ಧರ್ಮ ವೇದ ಧರ್ಮ ದೇಹ ಧರ್ಮ ಕರ್ಮ ಲಜ್ಜಾ ಧೈರ್ಯ ದೇಹ ಸುಖ ಆತ್ಮ ಸುಖ ಮರ್ಮ ದುಸ್ತ್ಯಜ ಆರ್ಯಪತ ನಿಜ ಪರಿಜನ ಸ್ವಜನೆ ಕರೆಯ ಯತ ತಾಡನ ಭರ್ಸ್ಯನ ಸರ್ವತ್ಯಾಗ ಕರಿ ಕರೆ ಕೃಷ್ಣರ ಭಜನ ಕೃಷ್ಣ ಸುಖ ಹೇತು ಕರೆ ಪ್ರೇಮ ಸೇವನ. ಹರೇ ಕೃಷ್ಣ ಮಾತಾಜಿ. ರೇಖಾ ಬಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 167ರಿಂದ 69. ಲೋಕಧರ್ಮ ವೇದ ಧರ್ಮ ದೇಹ ಧರ್ಮ ಕರ್ಮ ಲಜ್ಜಾ ಧೈರ್ಯ ದೇಹ ಸುಖ ಆತ್ಮ ಸುಖ ಮರ್ಮ ದುಸ್ತೈಜ ಆರ್ಯಪಥ ನಿಜ ಪರಿಜನ ಸ್ವಜನೆ ಕರೆಯತ ತಾಡನ ಬತ್ಸನ ಸರ್ವತ್ಯಾಗ ಕರಿ ಕರೆ ಕೃಷ್ಣರ ಭಜನ ಕೃಷ್ಣ ಸುಖ ಹೇತು ಕರೆ ಪ್ರೇಮ ಸೇವನಾ. ಅರ್ಥ: ಲೋಕಧರ್ಮ ಜನವಾಡಿಕೆಯ ಪದ್ಧತಿಗಳು, ವೇದ ಧರ್ಮ ವೇದದ ಆದೇಶಗಳು, ದೇಹ ಧರ್ಮ ದೈಹಿಕ ಅಗತ್ಯಗಳು, ಕರ್ಮ ಫಲಾಪೇಕ್ಷೆಯಿಂದ ಮಾಡುವ ಕೆಲಸ, ಲಜ್ಜ ನಾಚಿಕೆ, ಧೈರ್ಯ ತಾಳ್ಮೆ, ದೇಹ ಸುಖ ದೈಹಿಕ ಸಂತೋಷ, ಆತ್ಮಸುಖ ವ್ಯಕ್ತಿಯ ಆತ್ಮಸುಖ, ಮರ್ಮ ಸಾರ ದುಸ್ತ್ಯಜ್ಯ ತ್ಯಜಿಸುವುದು ಕಷ್ಟ, ಆರ್ಯಪಥ ವರ್ಣಾಶ್ರಮದ ಪದ್ಧತಿಯ ಮಾರ್ಗವು, ನಿಜ ಸ್ವಂತ ಪರಿಜನ ಕುಟುಂಬದ ಸದಸ್ಯರು, ಸ್ವಜನೆ ವ್ಯಕ್ತಿಯ ಸಂಸಾರಕ್ಕೆ ಸೇರಿದವರು, ಕರೆಯೇ ಮಾಡುತ್ತಾರೆ, ಯತ ಎಲ್ಲ, ತಾಡನ್ ಶಿಕ್ಷೆ, ಭರ್ತ್ಸನ ನಿಂದೆ, ಸರ್ವತ್ಯಾಗ ಕರಿ ಎಲ್ಲವನ್ನು ಬಿಟ್ಟು ಬಿಡುವುದು, ಕರೆ ಮಾಡು ಕೃಷ್ಣೇರ ಪ್ರಭು ಕೃಷ್ಣನ ಭಜನ ಪೂಜೆ, ಕೃಷ್ಣ ಸುಖ ಹೇತು ಕೃಷ್ಣನ ಸಂತೋಷಾರ್ಥವಾಗಿ, ಕರೆ ಮಾಡು ಪ್ರೇಮ ಒಲವಿನಿಂದ, ಸೇವನ ಸೇವೆ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸಾಮಾಜಿಕ ಪದ್ಧತಿಗಳು, ಧರ್ಮ ಗ್ರಂಥಗಳ ಆದೇಶಗಳು, ದೈಹಿಕ ಬಯಕೆಗಳು, ಕಾಮ್ಯ ಕರ್ಮ ಲಜ್ಜೆ, ತಾಳ್ಮೆ, ದೈಹಿಕ ಸುಖ, ವರ್ಣಾಶ್ರಮ ಧರ್ಮ ಇವುಗಳನ್ನು ಪರಿತ್ಯಜಿಸುವುದು ತುಂಬಾ ದುಸ್ತರ. ಆದರೆ ಕೃಷ್ಣನ ಸೇವೆ ಮಾಡಲು ಗೋಪಿಯರು ಇವನ್ನೆಲ್ಲವನ್ನು ತ್ಯಜಿಸಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಬಂಧು ಬಾಂಧವರನ್ನು ಮರೆತರು, ನೆಂಟರಿಷ್ಟರು ಮಾಡಿದ ನಿಂದೆ ವಿಧಿಸಿದ ಶಿಕ್ಷೆಗಳನ್ನು ಅಲಕ್ಷಿಸಿದ್ದಾರೆ. ಕೃಷ್ಣನ ಭೋಗಕ್ಕೆಂದು ಗೋಪಿಯರು ಅವನಿಗೆ ಪ್ರೇಮ ಸೇವೆಯನ್ನು ಸಲ್ಲಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಲ್ವಾ. ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ, ಇವಾಗ ನಮ್ಗೆ ಎಷ್ಟೊಂದು ಕಟ್ಟು ಪಾಡುಗಳೆಲ್ಲ ಇದೆ ಅಲ್ವಾ, ಇದನ್ನೆಲ್ಲ ತ್ಯಜಿಸ್ಲಿಕ್ಕೆ ನಮ್ಗೆ ಕಷ್ಟ. ಇವಾಗ ನೋಡಿ, ಕೃಷ್ಣನಿಗೋಸ್ಕರ ಅವ್ರು ಏನ್ ಮಾಡಿದ್ರು, ರಾತ್ರಿ ಎಷ್ಟೋ ಜನಕ್ಕೆ ಮದ್ವೆ ಆಗಿದೆ, ಮಕ್ಳಿದ್ದಾರೆ ಅಲ್ವಾ, ಮನೆಯಲ್ಲಿ ಅತ್ತೆ ಮಾವ ಇದ್ದಾರೆ, ಆದ್ರೂ ಸಹ ಎಲ್ಲರನ್ನು ಬಿಟ್ಟು ಅವರು ರಾತ್ರಿ ಬೇಡ ಅಂದ್ರೂ ಸಹ ಅವರು ಆ ಕೃಷ್ಣನ ಕೊಳಲಿನ ನಾದಕ್ಕೆ ಅವರು ಹೋಗೊಟ್ಟು ಅವರು ಕಾಡಿಗೆ ಹೋಗ್ತಾರೆ ಅಲ್ವಾ. ಸೊ ಅದಕ್ಕೇನೆ ಇಲ್ಲಿ ಹೇಳ್ತಾ ಇದ್ದಾರೆ, ಅಂದ್ರೆ ಇದನ್ನೆಲ್ಲ ಬಿಡೋದು ತುಂಬಾ ಕಷ್ಟ ಒಬ್ಬ ವ್ಯಕ್ತಿಗೆ. ನಾವು ಆ ಬ್ರಾಹ್ಮಣ ಸ್ತ್ರೀಯರನ್ನು ನೋಡಿದ್ವಿ ಅಲ್ವಾ, ಯಾಗ್ನಿಕ್ ಬ್ರಾಹ್ಮಣ್ಸ್, ಅವರು ಯಜ್ಞ ಮಾಡ್ತಾ ಇರುವಂತ ಬ್ರಾಹ್ಮಣರ ಪತ್ನಿಯರನ್ನು ಸಹ, ಅವ್ರನ್ನು ಸಹ ಬ್ರಾಹ್ಮಣರು ಬೇಡ ಅಂದ್ರೂ ಸಹ ಅವ್ರೇನ್ ಮಾಡಿದ್ರು, ಅವರ ಪತಿಗಳ ಮಾತನ್ನ ಧಿಕ್ಕರಿಸ್ಬಿಟ್ಟು ಅವರು ಅಂದ್ರೆ ಯಜ್ಞಕ್ಕೋಸ್ಕರ ಮಾಡಿರುವಂತಹ ಅಡಿಗೆ ಪದಾರ್ಥಗಳನ್ನ ಮಡಿಕೆಯಲ್ಲಿ ತುಂಬಿಸ್ಕೊಂಡು ಅವರು ಕೃಷ್ಣನಿಗೆ ಸ್ವತಃ ಅವ್ರ ಕೈಯಾರ ಕೊಡ್ಲಿಕ್ಕೆ ಅವರು ಕಾಡಿಗೆ ಹೋದ್ರು ಅಲ್ವಾ. ಮತ್ತೆ ವಾಪಸ್ ಸೇರ್ಸ್ಕೊಡಲ್ಲ ಅಂತಾನು ಗೊತ್ತು, ಆದ್ರೂ ಸಹ ಅವರು ಎಲ್ಲವನ್ನ ತ್ಯಜಿಸಿ, ಕಟ್ಟುಪಾಡುಗಳನ್ನೆಲ್ಲ ತ್ಯಜಿಸಿ ಅವರು ಹೋದ್ರು ಅಲ್ವಾ. ಈ ತರ ಕೃಷ್ಣನಿಗೋಸ್ಕರ ಯಾರು ಅಂದ್ರೆ ಎಂತಹ ನಿಂದನೆಗಳನ್ನ ಶಿಕ್ಷೆಗಳನ್ನು ಸಹ ಅವರು ಪಡ್ಕೊಳ್ಲಿಕ್ಕೆ ಅವರು ತಯಾರಾಗಿದ್ದಾರೆ. ಸೊ ಇಂತಹ ಒಂದು ಪ್ರೇಮ ಸೇವೆಯನ್ನ ಕೃಷ್ಣನ ಸಂತೋಷಕ್ಕೋಸ್ಕರ ಆ ಗೋಪಿಕಾ ಸ್ತ್ರೀಯರು ಅವರು ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನಮ್ಗೆ ಆಗ್ಲಿ ನೋಡಿ, ನಾವು
ಅಂದ್ರೆ ನಮಗೂ ಕೃಷ್ಣನಿಗೂ ಹೋಲಿಕೆ ಅನ್ನೋದು ಇಲ್ವೇ ಇಲ್ಲ. ಇವಾಗ ಒಬ್ಬ ವ್ಯಕ್ತಿ ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಅಂತಂದ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಆದ್ರೆ ನಮ್ಗೆ ಅದ್ರ ಹಿಂದಿನ ಕಾರಣ ಏನಾದ್ರೂ ನನ್ನಿಂದ ಏನೋ ಒಂದನ್ನ ಪಡ್ಕೊಳ್ಲಿಕ್ಕೆ ಅಂತ ಗೊತ್ತಾದಾಗ ನಮ್ಗೆ ತುಂಬಾ ನೋವಾಗುತ್ತೆ ಅಲ್ವಾ. ಆ ಪ್ರೀತಿಗೆ ಏನೋ ಒಂದು ಅರ್ಥ ಇಲ್ಲ ಅನ್ಸುತ್ತೆ. ಸರಿನಾ ತಪ್ಪಾ ಅದು? ಸರಿ ಮಾತಾಜಿ. ಸರಿ ಮಾತಾಜಿ. ಇವಾಗ ಒಬ್ಬ ಮಗನೇ ಆಗ್ಲಿ ತಂದೆ ತಾಯಿಯನ್ನ ತುಂಬಾ ಪ್ರೀತಿಸ್ತಾ ಇರ್ತಾನೆ, ಚೆನ್ನಾಗಿ ನೋಡ್ಕೊತಾ ಇರ್ತಾನೆ. ತಂದೆ ತಾಯಿಗಳಿಗೆ ತುಂಬಾ ಖುಷಿ ಅಲ್ವಾ, ಸಂತೋಷ ಆಗುತ್ತೆ, ಅಯ್ಯೋ ಎಷ್ಟು ಒಳ್ಳೆ ಮಗ ನಮ್ಗೆ ಹುಟ್ಟಿದಾನೆ ಅಂತ. ಆದ್ರೆ ಅವ್ರಿಗೆ ನಿಜ ಗೊತ್ತಾಗೋಗುತ್ತೆ, ನಾವು ಕೊಡೋ ಆಸ್ತಿಗೋಸ್ಕರ ಅವರು ನನ್ನನ್ನ ಪ್ರೀತಿಸಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಹೆಂಗ್ ಅನ್ಸುತ್ತೆ ಆ ತಂದೆ ತಾಯಿಗಳಿಗೆ? ಬೇಜಾರಾಗ್ತದೆ ಅಲ್ವಾ, ಎಷ್ಟು ನೋವಾಗುತ್ತೆ. ಆ ಪ್ರೀತಿಗೆ ಏನು ಬೆಲೆನೇ ಇಲ್ಲ ಅಲ್ವಾ. ಕೃಷ್ಣನು ಸಹ ಹುಡುಕ್ತಾ ಇರೋದು ಇಂತಹ ಒಂದು ನಿಷ್ಕಲ್ಮಶವಾದ ಪ್ರೀತಿಯನ್ನು. ಯಾಕಂದ್ರೆ ಕೃಷ್ಣನಿಗೆ ಏನೂ ಬೇಕಾಗಿಲ್ಲ, ಎಲ್ಲವೂ ಅವರಲ್ಲೇ ಇದೆ, ಅವರೇ ನಮ್ಗೆಲ್ಲ ಕೊಡ್ತಾ ಇದ್ದಾರೆ ಅಲ್ವಾ. ಈ ನಮ್ಗೆ ಕೊಟ್ಟಿರೋ ಒಂದು ಚಿಕ್ಕ ಸ್ವತಂತ್ರ ಅಲ್ವಾ, ನಾವು ಇಚ್ಛೆಯನ್ನ ಪಡೋದು ಅದೊಂದನ್ನಷ್ಟೇ ಅವರು ಕೇಳ್ತಾ ಇದ್ದಾರೆ ನಮ್ಮಿಂದ ಅಲ್ವಾ. ಸೊ ಕೃಷ್ಣ ಕೇಳ್ತಾ ಇರೋದು ಆ ಒಂದು ನಿಸ್ವಾರ್ಥ ಪ್ರೀತಿ, ನಿಷ್ಕಲ್ಮಶವಾದಂತಹ ಅನ್ಯಾಭಿಲಾಷದ ಶೂನ್ಯ ಪ್ರೀತಿಯನ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದು ಕೊಡ್ತಾ ಇರೋದು ಗೋಪಿಕಾ ಸ್ತ್ರೀಯರು. ಶ್ಲೋಕ 170. ಇಹಾಕೆ ಕಹಿಯೇ ಕೃಷ್ಣೇ ದೃಢ ಅನುರಾಗ ಸ್ವಚ್ಛ ದೌತ ವಸ್ತ್ರೆ ಐಚೆ ನಾಹಿ ಕೋನದಾಗ. ಹರೇ ಕೃಷ್ಣ. ಗೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಹಾಕೆ ಕಹಿಯೇ ಕೃಷ್ಣ ದೃಢ ಅನುರಾಗ ಸ್ವಚ್ಛ ದೌತ ವಸ್ತ್ರೇ ಐಚೆ ನಾಹಿ ಕೋನದಾಗ. ಇಹಾಕೆ ಈ ಕಹಿಯೇ ಹೇಳುತ್ತೇನೆ ಕೃಷ್ಣೇ ಪ್ರಭು ಕೃಷ್ಣನಲ್ಲಿ ದೃಢ ಬಲವಾದ ಅನುರಾಗ ಪ್ರೇಮ ಸ್ವಚ್ಛ ಪರಿಶುದ್ಧ ಧೌತ ಶುಭ್ರವಾದ ವಸ್ತ್ರೆ ಬಟ್ಟೆಯನ್ನುಟ್ಟು ಯೈಚ್ಛೆ ಹಾಗೆ ನಾಹಿ ಅಲ್ಲ ಕೋನ ಯಾವುದೋ ಧಾಗ ಗುರುತು. ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಅದನ್ನು ದೃಢ ಕೃಷ್ಣ ಪ್ರೇಮ ಎಂದು ಕರೆಯುತ್ತಾರೆ. ಈ ಪ್ರೇಮವು ಒಂದು ಕಪ್ಪು ಚುಕ್ಕೆಯೂ ಇಲ್ಲದ ಪರಿಶುದ್ಧ ವಸ್ತ್ರದಂತಿದೆ. ಭಾವಾರ್ಥ ಎಲ್ಲರೂ ಗೋಪಿಯರಂತೆ ಇಂದ್ರಿಯ ತೃಷ್ಟಿಯ ಕಾರ್ಯಗಳನ್ನು ಬಿಟ್ಟುಕೊಟ್ಟು ತಮ್ಮನ್ನು ಸಂಪೂರ್ಣವಾಗಿ ಪರಮಪುರುಷನ ಸಂಕಲ್ಪಕ್ಕೆ ಒಪ್ಪಿಕೊಳ್ಳಬೇಕೆಂದು ಚೈತನ್ಯ ಚರಿತಾಮೃತದ ಲೇಖಕರು ಸಲಹೆ ಮಾಡುತ್ತಾರೆ. ಭಗವದ್ಗೀತೆಯಲ್ಲಿ ಕೃಷ್ಣನು ನೀಡಿರುವ ಅಂತಿಮ ಆದೇಶವಾದರೂ ಇದೇ ಆಗಿದೆ. ಪರಮಪ್ರಭುವನ್ನು ತೃಪ್ತಿಪಡಿಸಲು ನಾವು ಎಲ್ಲವನ್ನೂ ಅಷ್ಟೇಕೆ ಏನನ್ನಾದರೂ ಸರಿಯೇ ಮಾಡಲಿಕ್ಕೆ ಸಿದ್ಧವಾಗಿರಬೇಕು. ಹಾಗೆ ಏನನ್ನಾದರೂ ಮಾಡುವ ನಿಟ್ಟಿನಲ್ಲಿ ವೇದ ನಿಯಮಗಳನ್ನು ಮೀರಬೇಕಾಗಿ ಬಂದರೂ ಸರಿಯೇ, ಸಾಮಾಜಿಕ ರಿವಾಜುಗಳನ್ನು ಮುರಿಯಬೇಕಾದ ಸಂದರ್ಭ ಬಂದರೂ ಸರಿಯೇ, ದೈವ ಪ್ರೇಮದ ಒಂದು ಸಿದ್ಧ ಸ್ಥಿತಿ ಇದು. ಪರಿಶುದ್ಧ ದೈವ ಪ್ರೇಮವಿರಿಸಿಕೊಂಡು ಮಾಡಿದ ಇಂತಹ ಕಾರ್ಯಗಳು ಒಗೆದು ಮಡಿ ಮಾಡಿದ ತೆಳ್ಳನೆಯ ಶ್ವೇತ ವಸ್ತ್ರದಂತೆ ನಿರ್ಮಲವಾಗಿರುತ್ತವೆ. ಈ ಸಂದರ್ಭದಲ್ಲಿ ಶೀಲಭಕ್ತಿ ವಿನೋದ ಠಾಕೂರರು ನಮಗೊಂದು ಎಚ್ಚರಿಕೆಯ ಮಾತನ್ನು ಹೇಳುತ್ತಾರೆ. ಎಲ್ಲವನ್ನೂ ತ್ಯಾಗ ಮಾಡುವುದು ಎಂದರೆ ಮನಸ್ಸು ಹಾಗೂ ದೇಹದ ಸಂಬಂಧದಲ್ಲಿ ಮಾಡಬೇಕಾದ ಕಾರ್ಯಗಳನ್ನು ತ್ಯಜಿಸಬೇಕು ಎಂದು ನಾವು ತಪ್ಪಾಗಿ ಆಲೋಚಿಸಬಾರದು ಎಂಬುದೇ ಆ ಎಚ್ಚರದ ನುಡಿ. ದೇಹ ಹಾಗೂ ಮನಸ್ಸಿಗೆ ಸಂಬಂಧಿಸಿದಂತೆ ಮಾಡಲಾಗುವ ಕಾರ್ಯಗಳು ಅವು ಕೃಷ್ಣ ಸೇವೆ ಎಂಬ ಭಾವದಿಂದ ಮಾಡಿದಾಗ ಇಂದ್ರಿಯ ತೃಷ್ಟಿಯಾಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ನಮ್ಗೆ ದೃಢ ಕೃಷ್ಣ ಪ್ರೇಮದ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ನಾವು ಎಷ್ಟೊಂದು ಎಕ್ಸಾಂಪಲ್ಸ್ ಅನ್ನ ನಾವು ನೋಡಿದ್ವಿ ಅಲ್ವಾ. ಈವನ್ ಶೀಲ ಪ್ರಭುಪಾದರು ಅಷ್ಟೇ ತಮ್ಮ ಗುರುಗಳ ಮಾತನ್ನ ಅವರು ನಡೆಸಿಕೊಡ್ಲಿಕ್ಕೋಸ್ಕರ ಅವರು ಮದ್ವೆ ಆಗಿದ್ದಾರೆ ಅಲ್ವಾ. ಅವರು ಹೆಂಡತಿಯನ್ನ ಮಕ್ಕಳನ್ನ ಅವರು ಬಿಟ್ಟು ಹೊರಡ್ತಾರೆ ಅಲ್ವಾ. ಅಲ್ಲಿ ಇವಾಗ ಅಲ್ಲಿ ಏನಾಗ್ತಿದೆ, ಅಲ್ಲಿ ಒಂದು ಕಟ್ಟುಪಾಡನ್ನ ಅವರು ಅಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ ಅಲ್ವಾ. ಒಬ್ಬ ಗೃಹಸ್ಥನಾಗಿ ಅವ್ರು ಏನು ಒಂದು ಕರ್ತವ್ಯವನ್ನ ಮಾಡ್ಬೇಕೋ ಅದನ್ನ ಅವ್ರು ಮಾಡ್ತಾ ಇಲ್ಲ ಅಲ್ವಾ. ಸೊ ಅದನ್ನ ಬಿಟ್ಟು ಇವಾಗ ಹೋಗ್ತಾ ಇದ್ದಾರೆ. ಮತ್ತೆ ನಾವು ಅದೇ ತರ ಎಷ್ಟೊಂದು ಎಕ್ಸಾಂಪಲ್ಸ್ ಅನ್ನ ನೋಡಿದ್ರೆ, ಇವಾಗ ವಿಭೀಷಣ ಅಲ್ವಾ. ವಿಭೀಷಣನು ಸಹ ಅವನು ರಾವಣನನ್ನ ಬಿಟ್ಟು ರಾವಣನ ವೈರಿಯಾದಂತಹ ರಾಮನ ಒಂದು ಪಕ್ಷಕ್ಕೆ ಸೇರ್ಕೋತಾರೆ. ಮತ್ತೆ ಇವಾಗ ನಾವು ನೋಡಿದ್ವಿ ಬ್ರಾಹ್ಮಣ ಪತ್ನಿಯರು ಅಲ್ವಾ, ಯಾಜ್ಞಿಕ್ ಬ್ರಾಹ್ಮಣರ ಪತ್ನಿಯರು ಅವರು ತಮ್ಮ ಪತಿಯನ್ನೇ ಅವರು ಉಲ್ಲಂಘಿಸ್ತಾರೆ, ಅವರ ಮಾತನ್ನೇ ಉಲ್ಲಂಘಿಸ್ತಾರೆ ಅಲ್ವಾ. ಈ ತರ ಎಷ್ಟೊಂದು ಸಂದರ್ಭಗಳನ್ನ ನಾವು ಭಾಗವತಮಲ್ಲಿ ನಾವು ನೋಡ್ತೀವಿ ಅಲ್ವಾ. ಅಂದ್ರೆ ಇದೆಲ್ಲವನ್ನು ಸಹ ದೃಢ ಕೃಷ್ಣ ಪ್ರೇಮ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಅಂದ್ರೆ ಕೃಷ್ಣನಿಗೋಸ್ಕರ ಈ ತರ ಏನೋ ಒಂದು ವೇದಗಳಲ್ಲಿ ಹೇಳಿರೋದನ್ನ ಉಲ್ಲಂಘನೆ ಮಾಡುವಂತಹ ಪರಿಸ್ಥಿತಿ ಬಂದ್ರೂ ಸಹ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ಎಚ್ಚರಿಕೆಯ ಮಾತನ್ನ ನಮ್ಗೆ ಭಕ್ತಿ ವಿನೋದ ಠಾಕೂರ್ ಅವರು ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಇವಾಗ ನಮ್ಗೆ ಇವಾಗ ಮನೆಯಲ್ಲಿ ಇವಾಗ ನನಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ನಮ್ಗೆ ಏನ್ ಹೇಳ್ತಾರೆ, ಎಲ್ಲವನ್ನ ಕೃಷ್ಣನಿಗೋಸ್ಕರ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮನೆಯಲ್ಲಿ ನಾನು ಎಷ್ಟೊಂದು ಕೆಲಸ ಕಾರ್ಯಗಳನ್ನ ನಾನು ಮಾಡ್ಬೇಕಾಗತ್ತೆ. ಹಾಗಾದ್ರೆ ಸರಿ, ಇವಾಗ ನನಗೆ ಇಲ್ಲಿ ನಾನು ಇದೇನೇ ಮಾಡಿದ್ರು ಸಹ ನನ್ಗೆ ಮನೆಯವ್ರಿಗೆ ಮಾಡ್ದಂಗ ಆಗುತ್ತಲ್ಲ, ಇದನ್ನೆಲ್ಲ ನಾನು ಬಿಟ್ಟು ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಏನಾದ್ರೂ ಆ ಕರ್ತವ್ಯ ಲೋಪ ಮಾಡಿದ್ರೆ ಅದು ತಪ್ಪು ಅಂತ ಹೇಳ್ತಾ ಇದ್ದಾರೆ.
ನಾನು ಇಲ್ಲಿ ಮನೆಯವ್ರಿಗೋಸ್ಕರ ನಾನು ಏನೇ ಒಂದು ಕರ್ತವ್ಯವನ್ನ ಕೃಷ್ಣನ ಸಂತೋಷಕ್ಕೋಸ್ಕರ ಅಂತ ಮಾಡಿದ ತಕ್ಷಣನೇ ಅದು ಇಂದ್ರಿಯ ತುಷ್ಟಿ ಆಗೋದಿಲ್ಲ. ಅದಕ್ಕೆ ನಾವ್ ಯಾವತ್ತು ಕರ್ತವ್ಯ ವಿಮುಖರಾಗಬಾರ್ದು ಅಂತಾನೆ ನಮ್ಗೆ ಇಲ್ಲಿ ಭಕ್ತಿ ವಿನೋದ ಠಾಕೂರ್ ಅವರು ಎಚ್ಚರಿಕೆಯ ಮಾತನ್ನ ಹೇಳ್ತಾ ಇದ್ರು. ಇದನ್ನ ನಾವು ತಪ್ಪಾಗಿ ನಾವು ಅರ್ಥೈಸ್ಕೋಬಾರ್ದು. ನಮ್ಮ ಕರ್ತವ್ಯದಿಂದ ನಾವು ಹಿಮ್ಮೆಟ್ಟಬಾರ್ದು. ನಮ್ಮ ಕರ್ತವ್ಯವನ್ನ ಮಾಡುವಂತಹ ಒಂದು ಸ್ಥಿತಿ ಇದ್ದಾಗ ನಾವ್ ಅದನ್ನ ಕೃಷ್ಣನ ಸಂತೋಷಕ್ಕೋಸ್ಕರ ಮಾಡಿದ ತಕ್ಷಣನೇ ಅದು ಇಂದ್ರಿಯ ತುಷ್ಟಿ ಆಗೋದಿಲ್ಲ. ಸೊ ಅದನ್ನು ಸಹ ಕೃಷ್ಣ ಪ್ರೇಮನೇ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಶ್ಲೋಕ 171. ಆತ ಏವ ಕಾಮ ಪ್ರೇಮೇ ಬಹುತ ಅಂತರ ಕಾಮ ಅಂಧತಮ ಪ್ರೇಮ ನಿರ್ಮಲ ಭಾಸ್ಕರ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ಲೋಕ 171. ಆತ ಏವ ಕಾಮ ಪ್ರೇಮೆ ಬಹುತ ಅಂತರ ಕಾಮ ಅಂಧತಮಃ ಪ್ರೇಮ ನಿರ್ಮಲ ಭಾಸ್ಕರ. ಆತ ಏವ ಆದ್ದರಿಂದ ಕಾಮ ಪ್ರೇಮೆ ವಿಷಯ ಸುಖ ಹಾಗೂ ಪ್ರೇಮಗಳಲ್ಲಿ ಬಹುತ ಬಹಳ ಅಂತರ ವ್ಯತ್ಯಾಸವು ಕಾಮ ವಿಷಯಾಭಿಲಾಷೆ ಅಂಧತಮ ಕುರುಡು ಕತ್ತಲೆ ಪ್ರೇಮ ಒಲವು ನಿರ್ಮಲ ಪರಿಶುದ್ಧ ಭಾಸ್ಕರ ಸೂರ್ಯ. ಅನುವಾದ: ಹೀಗಿರುತ್ತೆ. ಕಾಮ ಮತ್ತು ಪ್ರೇಮಗಳು ತೀರ ಬೇರೆ ಬೇರೆಯವು. ಕಾಮವು ಕುರುಡು ಕತ್ತಲೆಯಂತೆ, ಅದೇ ಪ್ರೇಮವು ಬೆಳಗುವ ಸೂರ್ಯನಂತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅನುವಾದದಲ್ಲಿ ಪ್ರಭುಪಾದ ಏನ್ ಹೇಳ್ತಾ ಇದ್ದಾರೆ, ಕಾಮ ಹಾಗೂ ಪ್ರೇಮಗಳು ಬೇರೆ ಬೇರೆ. ಅದು ಕಾಮ ಇರೋ ಕಡೆ ಪ್ರೇಮ ಇರೋದಿಲ್ಲ, ಪ್ರೇಮ ಇರೋ ಕಡೆ ಕಾಮ ಇರೋದಿಲ್ಲ. ಅದಕ್ಕೆ ಏನ್ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ ಅರ್ಥ ಮಾಡಿಸ್ಲಿಕ್ಕೆ. ಸೊ ಎಲ್ಲಿ ಬೆಳಕಿರುತ್ತೋ ಅಲ್ಲಿ ಕತ್ಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಕತ್ಲೆ ಇರೋ ಕಡೆ ಬೆಳಕಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕಾಮ ಅನ್ನೋದು ಕುರುಡು ಕತ್ತಲೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಪ್ರೇಮ ಅನ್ನೋದು ಬೆಳಗುವಂತಹ ಸೂರ್ಯನಂತೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಮ್ಗೆ ಸೂರ್ಯ ಇದ್ರೆ ನಮ್ಗೆ ಸಂತೋಷನಾ, ಅಥವಾ ಕತ್ತಲಿದ್ದಾಗ ನಮ್ಗೆ ಸಂತೋಷ ಆಗತ್ತಾ ಅಲ್ವಾ. ನಮ್ಗೆ ಕತ್ತಲಿದ್ರೆ ಭಯ ಆಗ್ತಿರುತ್ತೆ. ಒಂದ್ ಸ್ವಲ್ಪ ಚಿಕ್ಕ ಶಬ್ದ ಆದ್ರೂ ಸಹ ಅಯ್ಯೋ ಏನೋ ಬಂತು ಅಲ್ವಾ, ನನ್ಗೇನಾದ್ರೂ ಇಲ್ಲಿ ತೊಂದ್ರೆ ಆಗುತ್ತಾ ಅಂತ ನಾವು ಯೋಚನೆ ಮಾಡ್ತಿರ್ತೀವಿ. ಯಾವಾಗ್ಲೂ ಆತಂಕದಲ್ಲಿ ಇರ್ತೀವಿ ನಾವು ಕತ್ತಲಲ್ಲಿದ್ರೆ. ಅದೇ ಒಂದು ಚಿಕ್ಕದೊಂದು ಕಿರಣ ಬಂದ್ರೂ ಸಾಕು ಆ ಕತ್ತಲ ಕೊಠಡಿಗೆ ಅಲ್ವಾ, ನಮ್ಗೆಲ್ಲವೂ ಕಾಣ್ಲಿಕ್ಕೆ ಶುರುವಾಗುತ್ತೆ, ನಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ. ಆಗ ನಮ್ಗೆ ಆ ಭಯ ಅನ್ನೋದು ನಮ್ಗೆ ಹೊರಟೋಗುತ್ತೆ ಅಲ್ವಾ. ಸೊ ಅದಕ್ಕೆ ಕೃಷ್ಣ ಸೂರ್ಯ ಸಮ ಮಾಯಾ ಅಂಧಕಾರ ಅಲ್ವಾ. ಎಲ್ಲಿ ಕೃಷ್ಣ ಇರ್ತಾರೋ ಅಲ್ಲಿ ಮಾಯೆ ಅನ್ನೋದು ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ. ಅದೇ ತರನೇ ಇಲ್ಲೂ ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 172. ಅತ ಏವ ಗೋಪಿ ಗಣೇರ ನಾಹಿ ಕಾಮ ಗಂಧ ಕೃಷ್ಣ ಸುಖಲಾಗಿ ಮಾತ್ರ ಕೃಷ್ಣ ಸೇ ಸಂಬಂಧ. ಹರೇ ಕೃಷ್ಣ. ಪ್ರಭಾವತಿ ಮಾತಾಜಿ. ಓದ್ತೀನಿ ಮಾತಾಜಿ. ಶ್ಲೋಕ 172. ಆತ ಏವ ಗೋಪಿ ಗಣೇರ ನಾಹಿ ಕಾಮಗಂಧ ಕೃಷ್ಣ ಸುಖಲಾಗಿ ಮಾತ್ರ ಕೃಷ್ಣ ಸೇ ಸಂಬಂಧ. ಆತ ಏವ ಆದ್ದರಿಂದ ಗೋಪಿ ಗಣೇರ ಗೋಪಿಕಾ ಸ್ತ್ರೀಯರ ನಾಹಿ ಅಲ್ಲ ಕಾಮಗಂಧ ವಿಷಯಾಭಿಲಾಷೆಯ ಕಿಂಚಿತ್ತು ಕೂಡ ಕೃಷ್ಣ ಸುಖ ಪ್ರಭು ಕೃಷ್ಣನ ಸಂತೋಷ ಲಾಗಿ ಅದಕ್ಕಾಗಿ ಮಾತ್ರ ಅಷ್ಟೇ ಕೃಷ್ಣ ಪ್ರಭು ಕೃಷ್ಣನು ಸೇ ಅದು ಸಂಬಂಧ ನಂಟು. ಅನುವಾದ: ಹೀಗೆ ಗೋಪಿಯರ ಪ್ರೇಮದಲ್ಲಿ ಕಾಮವಾಂಛೆಯ ಲೇಷವೂ ಇಲ್ಲ. ಕೃಷ್ಣನೊಡನೆ ಅವರು ಮಾಡಿಕೊಂಡಿರುವ ಸಂಬಂಧವು ಅವನ ಸಂತೋಷಾರ್ಥವಾಗಿ ಮಾತ್ರ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಡಿ, ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಆ ಗೋಪಿಯವರು ಕೃಷ್ಣನ ಮೇಲೆ ಅದು ಏನ್ ಪ್ರೀತಿಯನ್ನ ಇಟ್ಟಿದ್ದಾರೆ ಅದರಲ್ಲಿ ಒಂದ್ ಸ್ವಲ್ಪನೂ ಸಹ ಕಾಮ ಅನ್ನೋದು ಇಲ್ವೇ ಇಲ್ಲ. ಅವರ ಇಂದ್ರಿಯ ಸ್ವಂತ ಇಂದ್ರಿಯಗಳ ತೃಪ್ತಿ ಅನ್ನೋದು ಒಂದು ಲವಲೇಶನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವ್ರು ಏನೇ ಮಾಡಿದ್ರು, ಅವ್ರ ಏನ್ ಸಂಬಂಧ ಇಟ್ಕೊಂಡಿದ್ದಾರೆ ಅದು ಕೃಷ್ಣನ ಸಂತೋಷಕ್ಕೋಸ್ಕರ ಮಾತ್ರನೇ ಇಟ್ಕೊಂಡಿರೋದು. ಕೃಷ್ಣನ ಸಂತೋಷವೇ ಅವರ ಸಂತೋಷ ಅಂತ. ಇವಾಗ ಅಕಸ್ಮಾತ್ ಕೃಷ್ಣ ಅವರಿಂದ ದೂರ ಹೋಗಿದ್ದಾರೆ ಅಂದ್ರೆ ಅವ್ರಿಗೆ ನೋವಾಗೋದಕ್ಕೆ ಕೃಷ್ಣನಿಗೆ ನೋವಾಗ್ತಾ ಇದೆಯಲ್ಲ ನಾವಿಂದಲೇ ಇರೋದಕ್ಕೆ ಅಂತ ಹೇಳ್ಬಿಟ್ಟು ಆತರ ಅವರು ದುಃಖವನ್ನ ಪಡ್ತಾರೆ. ಅಂದ್ರೆ ಕೃಷ್ಣನ ಸಂತೋಷವೇ ಅವರ ಸಂತೋಷ. ಅದನ್ನ ಅರ್ಥ ಮಾಡ್ಸಕ್ಕೆ ನಮ್ಗೆ ಇಲ್ಲಿ ಒಂದು ಶ್ರೀಮದ್ ಭಾಗವತದ ಶ್ಲೋಕವನ್ನ ಹೇಳ್ತಾ ಇದ್ರೆ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಗೋಪಿಕಾಸ್ತ್ರೀಯರಿಗೆ ಕೃಷ್ಣನ ಮೇಲೆ ಅದು ಎಷ್ಟು ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು. ಶ್ಲೋಕ 173. ಯತ್ತೇ ಸುಜಾತ ಚರಣಾಂಬುರುಹುಂ ಸ್ತನೇಶು ಭೀತಾಹ ಶನೈಃ ಪ್ರಿಯದಧೀ ಮಹಿ ಕತ್ಕಶೇಷು ತೇನಾಟವೀಂ ಅಟಸಿತ ದ್ವ್ಯತತೇನ ಕಿಂಸ್ವಿತ್ ಪೂರ್ಪಾದಿಭಿರ್ಭ್ರಮತಿ ಧೀರ್ಭವತ್ ಆಯುಷಾಂ ನಃ. ಹರೇ ಕೃಷ್ಣ. ಹರಿಣಿ ಕಕ್ಕೇರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಯತ್ತೇ ಸುಜಾತಾ ಚರಣಾಮುರುಹಂ ಸ್ತನೇಷು ಭೀತಾ ಶನೈ ಪ್ರಿಯಾ ದಧೀಮಹಿ ಕರ್ಕಶೇಷು ತೇನಾಟವೀಮಾಟಸಿ ತತ್ಪತತೇನ ಕಿಂ ಸ್ವೇತ್ ಕೂರ್ಪಾದಿಭಿರ್ ಭ್ರಮತಿ ಧೀರ್ಭವದ್ ಆಯುಷಾಂ ನಃ. ಪದಾರ್ಥಗಳು ಯತ್ಯಾವುದು ತೇ ನಿನ್ನ ಸುಜಾತ ಬಹುಸುಂದರವಾದ ಚರಣಾಂಬುರುಹಂ ಪಾದಕಮಲಗಳು ಸ್ತನೇಶು ಸ್ತನಗಳ ಮೇಲೆ ಭೀತ ಭಯಪಟ್ಟು ಶನೈ ಮೃದುವಾಗಿ ಪ್ರಿಯ ಓ ನಲ್ಮೆಯವನೇ ದಧೀಮಹಿ ನಾನು ಇರಿಸಿಕೊಳ್ಳುತ್ತೇನೆ ಕರ್ಕಶೇಷು ಒರಟೊರಟು ತೇನ ಅವುಗಳಿಂದ ಅಟವಿ ಮಾರ್ಗ ಅಟಸಿ ಅಲಿಯುತ್ತೀಯೇ ತತ್ ಅವರು ವ್ಯಥತೆ ದುಃಖಿತರು ನ ಅಲ್ಲ ಕಿಂ ಸ್ವಿತ್ ನಮಗೆ ಆಶ್ಚರ್ಯವಾಗುತ್ತದೆ ಕೂರ್ಪಾದಿಭಿಹಿ ಸಣ್ಣ ಸಣ್ಣ ಕಲ್ಲು ಇತ್ಯಾದಿಗಳಿಂದ ಭ್ರಮತಿ ತತ್ತರಿಸುತ್ತದೆ ಧೀಹಿ ಮನಸ್ಸು ಭವತಾಯುಷಾಂ ಯಾರಿಗೆ ಪರಮ ಪೂಜ್ಯನಾದ ನೀನು ಪ್ರಿಯನೋ ನಹ ನಮ್ಮ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹೇ ಪ್ರಿಯನಾದವನೇ ನಿನ್ನ ಪಾದಕಮಲಗಳು ಎಷ್ಟು ಕೋಮಲವಾಗಿದೆ ಎಂದರೆ ನಾನು ಅವನ್ನು ಬಹು ಮೃದುವಾಗಿ ನಮ್ಮ ಎದೆಗಳ ಮೇಲಿರಿಸಿಕೊಳ್ಳುತ್ತೇವೆ. ಹೀಗೆ ಮಾಡುವಾಗ ನಿನಗೆಲ್ಲಿ ನೋವಾಗುವುದೋ ಎಂಬ ಅಳುಕು ನಮ್ಮನ್ನು ಬಾಧಿಸುತ್ತದೆ. ನಮ್ಮ ಬದುಕು ಇರುವುದೇ ನಿನ್ನ ಕೈಯಲ್ಲಿ. ಆದ್ದರಿಂದ ಅರಣ್ಯದಲ್ಲಿ ನಡೆದಾಡುವಾಗ ಸಣ್ಣ ಸಣ್ಣ ಕಲ್ಲುಗಳು ನಿನ್ನ ಮೃದುತರ ಪಾದಗಳಿಗೆ ಒತ್ತಿಕೊಂಡು ನಿನಗೆಲ್ಲಿ ಪೆಟ್ಟಾಗುತ್ತದೋ ಎಂಬ ಆತಂಕವೇ ನಮ್ಮ ಮನಸ್ಸನ್ನು ತುಂಬಿಕೊಂಡಿರುತ್ತದೆ. ಭಾವಾರ್ಥ: ಪ್ರಸ್ತುತ ಶ್ಲೋಕವನ್ನು ಶ್ರೀಮದ್ ಭಾಗವತದಿಂದ 10.31.19 ಆರಿಸಿಕೊಂಡಿದೆ. ಕೃಷ್ಣನು ರಾಸಲೀಲೆಯ ಮಧ್ಯೆ ಗೋಪಿಯರನ್ನು ತೊರೆದು ಹೋದಾಗ ಅವರು ಹೀಗೆ ಹಲುಬಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ನೋಡಿ, ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಇದರಿಂದ ನಮಗೆ ಗೊತ್ತಾಗ್ತಾ ಇದೆ ಗೋಪಿಕಾ ಸ್ತ್ರೀಯರಿಗೆ ಕೃಷ್ಣನ ಮೇಲೆ ಎಷ್ಟು ಪ್ರೇಮ ಇದೆ ಅಂತ ಹೇಳ್ಬಿಟ್ಟು ಅಲ್ವಾ. ಕೃಷ್ಣನಿಗೆ ಒಂದ್ ಸ್ವಲ್ಪ ನೋವಾದ್ರೂ ಸಹ ಅವರಿಗೆ ಸಹಿಸ್ಕೊಳಕ್ ಆಗೋದಿಲ್ಲ. ಇಲ್ಲಿ 2 ಎಕ್ಸಾಂಪಲ್ ಅನ್ನ ಹೇಳ್ತಾ ಇದ್ದಾರೆ. ಕೃಷ್ಣನ ಪಾದಕಮಲಗಳು ಎಷ್ಟು ಕೋಮಲ ಅಂತಂದ್ರೆ ಅವುಗಳನ್ನ ಅವರ ಸ್ತನದ ಮೇಲೆ ಇರಿಸ್ಕೊಂಡ್ರೆ, ಸ್ತನಗಳು ಅಂದ್ರೆ ಮೃದುವಾಗಿರುತ್ತೆ, ಅದ್ರ ಮೇಲೆ ಇರಿಸ್ಕೊಂಡ್ರೆ ಆ ಭಗವಂತನ ಆ ಪಾದ ಕಮಲಗಳಿಗೆ ಎಲ್ಲಿ ಅದು ಏನು ನೋವಾಗುತ್ತೋ ಅನ್ನೋ ಒಂದು ಅಳುಕು ಅವರಲ್ಲಿ ಇರುತ್ತೆ ಅಂತ ಹೇಳ್ತಿದ್ರು. ಅಂದ್ರೆ ಭಗವಂತನಿಗೆ ಅಷ್ಟು ಸಹ ನೋವಾಗ್ಬಾರ್ದು ಅಂತ ನೋಡಿ. ಅದು ನಾವ್ ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೂ ಆಗೋದಿಲ್ಲ ಅಲ್ವಾ. ಒಂದು ಸ್ವಲ್ಪನೂ ಸಹ ಕೃಷ್ಣನಿಗೆ ನೋವಾದ್ರೂ ಸಹ ಅವರಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಕೃಷ್ಣ ಇವಾಗ ಅರಣ್ಯಕ್ಕೆ ಹೋಗ್ತಾರೆ, ಅವರು ವೃಂದಾವನದ ಕಾಡಿಗೆ ಹೋಗ್ತಾರೆ ಹಸುಗಳನ್ನ ಮೇಯಿಸ್ಕೊಂಡು ಬರ್ಲಿಕ್ಕೆ. ಅವಾಗ ಏನಾಗುತ್ತೆ, ಕೃಷ್ಣ ನಮ್ಗೆ ಗೊತ್ತಿರೋ ಹಾಗೇನೆ ಅವರು ಪಾದರಕ್ಷೆ ಹಾಕೊಂಡು ಹೋಗೋದಿಲ್ಲ. ಯಶೋದ ಮಾತೆ ಪಾದರಕ್ಷೆ ಮಾಡಿಸಿದ್ರು ಸಹ ಕೃಷ್ಣ ಏನ್ ಹೇಳಿದ್ರು, ನಾನ್ ಹಾಕೊಂಡಿದಿಲ್ಲ, ನಾನು ಒಬ್ನೇ ಹಾಕೊಂಡಿದಿಲ್ಲ, ಈ ಎಲ್ಲ ಹಸುಗಳು ಸಹ ನಾನು ಕರ್ಕೊಂಡು ಹೋಗ್ತೀನಲ್ಲ, ಈ ಎಲ್ಲ 9 ಲಕ್ಷ ಹಸುಗಳಿಗೂ ಸಹ ನೀನು ಪಾದರಕ್ಷೆ ಮಾಡಿಸ್ಕೊಟ್ರೆ ಮಾತ್ರ ನಾನು ಹಾಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ. ಅದಕ್ಕೆ ಯಶೋದ ಮಾತೆ ನಿನ್ ಸವಾಸ ಆಗೋದಿಲ್ಲ, ಇಷ್ಟೊಂದು ಅದು ಒಂದೊಂದು ಹಸುಗೆ 4 ಕಾಲು ಅಂತಂದ್ರೆ 9 ಲಕ್ಷ ಇಂಟು 4 ಅಂದ್ರೆ ಎಷ್ಟು ಮಾಡಿಸ್ಬೇಕು, ಸರಿ ಆಯ್ತು ನೀನು ಹಾಗೆ ಹೋಗುವಂತ ಅವರು ಬಿಟ್ಟಿದ್ದಾರೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಗೋಪಿಕಾ ಸ್ತ್ರೀಯರಿಗೆ ತುಂಬಾ ಅಳಕಾಗ್ತಾ ಇದೆ. ಅಯ್ಯೋ ಅಂದ್ರೆ ಕೃಷ್ಣನ ಪಾದಕಮಲಗಳು ಅಷ್ಟು ಮೃದುವಾಗಿದೆ. ಆ ಮೃದುವಾಗಿರೋ ಪಾದಕಮಲಗಳಿಗೆ ಈಗ ಅವರು ನಡ್ಕೊಂಡು ಹೋದಾಗ ಏನಾಗುತ್ತೆ, ಅಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳು ತಾಗಿದ್ರೆ ಎಷ್ಟು ನೋವಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಅದು ಅವ್ರಿಗೆ ತುಂಬಾ ನೋವು ಕೊಡ್ತಾ ಇದೆ. ಆ ವಿಷಯ ಅವ್ರಿಗೆ ತುಂಬಾ ನೋವು ಕೊಡ್ತಾ ಇದೆ ಅಲ್ವಾ. ಅದಕ್ಕೆ ನಮಗ್ ಗೊತ್ತಿರೋ ಹಾಗೇನೆ ಕೃಷ್ಣನಿಗೆ ಏನು ನೋವಾಗ್ಬಾರ್ದು ಅನ್ನೋದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಈಗ ಇಲ್ಲಿ 9 ಲಕ್ಷ ಹಸುಗಳೆಲ್ಲಾನು ಸಹ ಇವಾಗ ಅರಣ್ಯಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾರಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ ಆ ಗೋವುಗಳೆಲ್ಲ ಹೋಗ್ಬಿಟ್ಟು ಎಲ್ಲ ಆ ಒಂದು ಕೃಷ್ಣ ಓಡಾಡೋ ದಾರಿಯನ್ನೆಲ್ಲ ಅದು ಚೆನ್ನಾಗಿ ಮೆತ್ತಿಗೆ ಅಂದ್ರೆ ಗುದ್ದಿ ಕಾಲಿನಿಂದ ಮೆದು ಮಾಡ್ತಾ ಇದೆ. ಅದಕ್ಕೆ ನಾವ್ ಇವಾಗ್ಲೂ ಸಹ ವೃಂದಾವನಕ್ಕೆ ಹೋದ್ರೆ ಅದೆಷ್ಟು ಸಿಲ್ಕಿ ತರ ಇದೆ ಅದು ಆ ಒಂದು ಮಣ್ಣು. ಅಲ್ಲ ನಮ್ಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗೋದಿಲ್ಲ ಈ ತರ ಒಂದು ಮಣ್ಣಿರುತ್ತಾ ಅಂತ ಹೇಳ್ಬಿಟ್ಟು ಅಲ್ವಾ. ನಾವ್ ಅದ್ರ ಮೇಲೆ ಕುತ್ಕೊಂಡ್ರು ಸಹ ಒಂದು ಚೂರು ನಮ್ಮ ಬಟ್ಟೆಗೂ ಅಂಟ್ಕೊಳೋದಿಲ್ಲ. ನಾವ್ ಅದ್ರ ಮೇಲೆ ಕಾಲಿಟ್ರೆ ನಾವು ನಿಜವಾಗ್ಲೂ ಆ ಒಂದು ಸಿಲ್ಕ್ ಕ್ಲಾತ್ ಮೇಲೆ ಕಾಲಿಟ್ಟಂಗೆನೆ ಆಗುತ್ತೆ ನೋಡಿ. ಆ ತರ ಆ ವೃಂದಾವನದ ವಾಸಿಗಳೆಲ್ಲರೂ ಸಹ ಕೃಷ್ಣನನ್ನ ಅವರು ನೋಡ್ಕೋತಾ ಇದ್ರು ಅಲ್ವಾ. ನಮ್ಗೆ ಅದನ್ನ ಇಮ್ಯಾಜಿನ್ ಮಾಡ್ಕೊಳೋದಕ್ಕೂ ಬರೋದಿಲ್ಲ. ಕೃಷ್ಣನ ಸಂತೋಷವೇ ಅವರ ಸಂತೋಷ ಅಲ್ವಾ. ನಮ್ಗೆ ಯಾವಾಗ್ಲೂ ಸಹ ನಾವ್ ಯಾರನ್ನೇ ಪ್ರೀತಿಸಿದ್ರು ನಮ್ಮಲ್ಲಿ ಒಂದು ಆ ಕಾಮ ವಾಂಚೆ ಅನ್ನೋದು ಇರುತ್ತೆ ಅಲ್ವಾ, ಇವರಿಂದ ನನಗೆ ಏನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ. ಅಂತಹ ಪ್ರೀತಿಗೆ ಯಾವುದೇ ಒಂದು ಅರ್ಥ ಇಲ್ಲ, ಕೃಷ್ಣನಿಗೆ ಅಂತಹ ಪ್ರೀತಿ ಬೇಡ. ಶ್ಲೋಕ 174. ಆತ್ಮ ಸುಖ ದುಃಖೆ ಗೋಪೀರ ನಾಹಿಕ ವಿಚಾರ ಕೃಷ್ಣ ಸುಖ ಹೇತು ಚೇಷ್ಟ ಮನೋವ್ಯವಹಾರ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆತ್ಮ ಸುಖ ದುಃಖೆ ಗೋಪೀರ ನಾಹಿಕ ವಿಚಾರ ಕೃಷ್ಣ ಸುಖ ಹೇತು ಚೇಷ್ಟ ಮನೋವ್ಯವಹಾರ. ಆತ್ಮ ಸುಖ ದುಃಖೆ ವ್ಯಕ್ತಿಗತ ಸುಖ ಅಥವಾ ಕಷ್ಟದಲ್ಲಿ ಗೋಪಿಯರ ನಾಹಿಕ ಅಲ್ಲ,
ವಿಚಾರ ಪರಿಗಣನೆ, ಕೃಷ್ಣ ಸುಖ ಹೇತು, ಕೃಷ್ಣನ ಸಂತೋಷಾರ್ಥವಾಗಿ ಚೇಷ್ಟ ಚಟುವಟಿಕೆ, ಮನಸ್ಸಿನ ವ್ಯವಹಾರ ವ್ಯಾಪಾರ. ಗೋಪಿಯರು ತಮ್ಮ ವೈಯಕ್ತಿಕ ಕಷ್ಟ ಸುಖಗಳನ್ನು ಲೆಕ್ಕಿಸಲೇ ಇಲ್ಲ. ಅವರ ಎಲ್ಲ ಮಾನಸಿಕ ಹಾಗೂ ದೈಹಿಕ ಚಟುವಟಿಕೆಗಳು ಕೃಷ್ಣನಿಗೆ ಮುದ ನೀಡುವುದರ ದಿಕ್ಕಿನಲ್ಲೇ ಹರಿದ. ಹರೇ ಕೃಷ್ಣ ಮಾತೆ, ಧನ್ಯವಾದಗಳು. ಅಲ್ವಾ ಇಲ್ಲಿ ನೋಡಿ, ಗೋಪಿಕೆಯರು ಅವರ ವೈಯಕ್ತಿಕ ಕಷ್ಟ ಸುಖನ ಅವ್ರು ಯೋಚನೆ ಮಾಡೋದಿಲ್ಲ ಅಲ್ವಾ. ನಾವಿವಾಗ ಕೃಷ್ಣನಿಗೆ ಈ ಸೇವೆ ಮಾಡ್ತಾ ಇದೀವಲ್ಲ, ಇದರಿಂದ ನಮ್ಗೆ ಏನ್ ತೊಂದರೆ ಆಗತ್ತೆ, ತೊಂದರೆ ಆಗ್ಬೋದಾ, ನಮ್ಮ ಒಂದು ಜೀವನಕ್ಕೆ ಏನಾದ್ರೂ ತೊಂದರೆ ಆಗತ್ತಾ, ಮನೇಲಿ ಏನಾದ್ರೂ ನನ್ನನ್ನ ಏನು ಅಂತಾರ ಅಂತಾನೂ ಸಹ ಅವ್ರಿಗೆ ಯೋಚನೆ ಇಲ್ಲ. ಅವ್ರದ್ದು ವೈಯಕ್ತಿಕ ಕಷ್ಟ ಸುಖಗಳನ್ನ ನಾವು ಲೆಕ್ಸೋದೇ ಇಲ್ಲ. ಅವ್ರಿಗೆ ಏನಂತಂದ್ರೆ ಅವ್ರು ಏನೇ ಮಾಡ್ಲಿ ಕೆಲ್ಸ, ಮನಸ್ಸಿಂದನೇ ಆಗ್ಲಿ ದೈಹಿಕವಾಗಿ ಆಗ್ಲಿ, ಏನೇ ಒಂದು ಚಟುವಟಿಕೆ ಮಾಡಿದ್ರು ಸಹ ಅದು ಕೃಷ್ಣನಿಗೆ ಸಂತೋಷ ಸಿಗುತ್ತಾ ಇಲ್ವಾ, ಅದಷ್ಟೇ ಅವ್ರು ನೋಡೋದು ಅಲ್ವಾ. ನಮ್ಗೆ ಅದಕ್ಕೇನೆ ಭಗವದ್ಗೀತೆಯಲ್ಲೂ ಸಹ ಕೃಷ್ಣ ಏನ್ ಹೇಳ್ತಾರೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಲ್ವಾ. ಭಕ್ತಿ ಮಾರ್ಗಕ್ಕೆ ಬಂದಿದ ತಕ್ಷಣ ನಮ್ಗೆ ಯಾವುದೇ ಒಂದು ಗೊಂದಲ ಇಲ್ವೇ ಇಲ್ಲ. ಈಗ ಅರ್ಜುನನಿಗೆ ಎಷ್ಟೊಂದು ಗೊಂದಲ ಆಯ್ತು, ನಾನು ಯುದ್ಧ ಮಾಡ್ಲಾ ಬೇಡ್ವಾ, ಏನ್ ಮಾಡ್ಬೇಕು ಅಂತ. ಆದ್ರೆ ಕೃಷ್ಣ ಪ್ರಜ್ಞೆಗೆ ಬಂದಿದ ತಕ್ಷಣ ಏನಾಯ್ತು, ಒಂದೇ ನಮ್ಗೆ ದಾರಿನೇ ಒಂದು, ಈ ಕೆಲಸ ಮಾಡಿದ್ರೆ ಕೃಷ್ಣನಿಗೆ ಸಂತೋಷನ ಇಲ್ಲ, ಸಂತೋಷ ಆಗುತ್ತೆ ಅಂದ್ರೆ ಮುಂದುವರಿಯೋದು, ಸಂತೋಷ ಆಗಲ್ಲ ಅಂದ್ರೆ ಬೇಡ ನಿಲ್ಸೋದು ಅಲ್ವಾ. ಅದಕ್ಕೇನೆ ನಮ್ಗೆ ಕೃಷ್ಣ ಹೇಳಿರೋದು ಅಲ್ವಾ, ಏಕೇಹ ಕುರುನಂದನ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಂತ ಹೇಳಿದ್ರು. ಇವ್ರು ಗೋಪಿಕಾಸ್ತ್ರೀರು ಅದೇ ಮಾಡ್ತಾ ಇದ್ರು. ಈ ಕೆಲಸ ಮಾಡಿದ್ರೆ ಅಥವಾ ಈ ಆಲೋಚನೆ ಮಾಡಿದ್ರೆ ಕೃಷ್ಣನಿಗೆ ಸಂತೋಷ ಕೊಡುತ್ತಾ ಇಲ್ವಾ, ಸಂತೋಷ ಕೊಡುತ್ತೆ ಅಂತಂದ್ರೆ ಅಂತದನ್ನ ಮಾತ್ರ ಅವರು ಮಾಡ್ತಾ ಇದ್ರು. ಶ್ಲೋಕ 175. ಕೃಷ್ಣಲಾಗಿ ಆರಸಪ ಕರೆ ಪರಿತ್ಯಾಗ, ಕೃಷ್ಣ ಸುಖ ಹೇತು ಕರೆ ಶುದ್ಧ ಅನುರಾಗ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 175. ಕೃಷ್ಣಲಾಗಿ ಆರ್ಯ ಸಭಾ ಕರೆ ಪರಿತ್ಯಾಗ, ಕೃಷ್ಣ ಸುಖ ಏತೋ ಕರೆ ಶುದ್ಧ ಅನುರಾಗ. ಕೃಷ್ಣಲಾಗಿ ಪ್ರಭು ಕೃಷ್ಣನಿಗಾಗಿ ಅರ ಬೇರೆ ಸಭಾ ಎಲ್ಲ ಕರೆ ಮಾಡು ಪರಿತ್ಯಾಗ ಬಿಟ್ಟುಕೊಡುವುದು ಕೃಷ್ಣ ಸುಖ ಏತು ಪ್ರಭು ಕೃಷ್ಣನ ಸಂತೋಷವಾಗಿ ಕರೆ ಮಾಡು ಶುದ್ಧ ಪಟ ಅನುರಾಗ ಪ್ರೀತಿ. ಅನುವಾದ. ಶೀಲಭಕ್ತರಿಗೆ ಜಯವಾಗಲಿ. ಗೋಪಿಯರು ಕೃಷ್ಣನಿಗಾಗಿ ಸರ್ವಸ್ವವನ್ನು ಪರಿತ್ಯಜಿಸಿದರು. ಕೃಷ್ಣನಿಗೆ ಮುದ ನೀಡುವ ವಿಚಾರದಲ್ಲಿ ಅವರಿಗೆ ಪರಿಶುದ್ಧವಾದ ಅಕ್ಕರೆಯುಂಟು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ನೋಡಿ, ಅವರು ಕೃಷ್ಣನಿಗೋಸ್ಕರ ಎಲ್ಲವನ್ನ ಅವರು ತ್ಯಜಿಸ್ತಾರೆ ಅಲ್ವಾ. ಆ ರಾಸ ನೃತ್ಯ ಮಾಡ್ಲಿಕ್ಕೋಸ್ಕರ ಅವರು ರಾತ್ರಿ ಅವರು ಕಾಡಿಗೆ ಹೋಗ್ತಾರೆ. ಸೊ ಅವ್ರಿಗೆ ಕೃಷ್ಣನಿಗೆ ಸಂತೋಷ ಸಿಗುತ್ತೆ ಅಂತಂದ್ರೆ ಅವ್ರಿಗೆ ಆ ಕೆಲಸ ಮಾಡ್ಲಿಕ್ಕೆ ಅವ್ರು ಯಾವಾಗ್ಲೂ ಸಹ ಅವರು ಆ ಕೆಲಸ ಮಾಡ್ಲಿಕ್ಕೆ ಅವರು ಸಂತೋಷವಾಗಿ ಅವರು ಮಾಡ್ತಾರೆ. ಶ್ಲೋಕ 146. ಏವಂ ಮದ್ ಅರ್ಥೋಜಿತ ಲೋಕ ವೇದ ಸ್ವಾನಾಂ ಹಿವೋ ಮೈ ಅನುರುತ್ತಯೇ ಬಲಾಹ ಮಯಾ ಪರೋಕ್ಷಂ ಭಜತಾ ತಿರೋಹಿತಂ ಮಾಸೂಯಿತುಂ ಮಾರ್ಹತಾ ತತ್ ಪ್ರಿಯಂ ಪ್ರಿಯಾಹ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ. ಹಾ ಮಾತಾಜಿ, ಹೇಳ್ತೀನಿ ಮಾತಾಜಿ, ಒಂದು ಸೆಕೆಂಡ್. ಶ್ಲೋಕ 176. ಏವಂ ಮದ್ ಅರ್ಥೋಜಿತ ಲೋಕ ವೇದ ಸ್ವಾನಂ ಹಿವೋ ಮಯ್ಯ ಅನುರುತ್ಯಾಯ ಬಲಃ ಮಯಾ ಪರೋಕ್ಷ ಭಜತ ತಿರೋಹಿತಂ ಮಸೋಹಿತುಂ ಮಾರ್ಹತ ತತ್ ಪ್ರಿಯಂ ಪ್ರಿಯಃ. ವಿವಂ ಹೀಗೆ ಮತಾರ್ಥ ನನಗೆ ಉಚ್ಛ್ರಿತ ತಿರಸ್ಕರಿಸಲ್ಪಟ್ಟ ಲೋಕ ಜನಪ್ರಿಯ ಪದ್ಧತಿಗಳು, ವೇದ ವೈದಿಕ ಆದೇಶಗಳು, ಸ್ವಾನಂ ಸ್ವಂತ ಕುಟುಂಬಗಳು. ಓ ಈ ನಿಜಕ್ಕೂ ವಹ ನಿನ್ನ ಮಹಿ ನಾನು ಅನುರುತ್ತಯೇ ಅಭಿಮಾನವನ್ನು ವರ್ಧಿಸಲು, ಅಬಲಹ ಹೇ ಸ್ತ್ರೀಯರೇ, ಮಯ ನನ್ನಿಂದ, ಪರೋಕ್ಷಂ ಕಣ್ಣಿಗೆ ಕಾಣದ, ಭಜತ ಅನುಗ್ರಹ ತೋರುವುದು, ತಿರೋಹಿತಂ ಕಣ್ಣಿಗೆ ಕಾಣದಂತೆ ಮರೆಯಾಗುವುದು, ನಾನು ಅಸೋಹಿತಂ ಅಸಂತುಷ್ಟನಾಗುವುದು, ಅರ್ಹತ ನೀವು ಯೋಗ್ಯರಲ್ಲ, ತತ್ ಆದ್ದರಿಂದ ಪ್ರಿಯನಾದವನು, ಪ್ರಿಯ ಓ ಪ್ರಿಯರಾದವರೇ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಓ ನನ್ನ ಪ್ರಿಯ ಗೋಪಿಯರೇ, ನನಗಾಗಿ ನೀವು ಸಮಾಜದ ಪದ್ಧತಿಗಳನ್ನು ಧಿಕ್ಕರಿಸಿದ್ದೀರಿ, ವೇದದ ಕಟ್ಟಳೆಗಳನ್ನು ಮೀರಿದ್ದೀರಿ, ನಿಮ್ಮ ಬಂಧುವರ್ಗವನ್ನು ತೊರೆದಿದ್ದೀರಿ, ನನ್ನಲ್ಲಿ ನಿಮ್ಮ
ಮಾತಾಜಿ ಸ್ವಲ್ಪ ರೋಲ್ ಮಾಡಿ ಮಾತಾಜಿ ಮೇಲೆ. ಹರೇ ಕೃಷ್ಣ ಮಾತಾ. ತೊರೆದಿದ್ದೀರಿ, ನನ್ನಲ್ಲಿ ನಿಮ್ಮ ಅನುರಾಗ ಹೆಚ್ಚಾಗಲೆಂದೇ ನಾನು ನಿಮ್ಮೆದುರಿನಿಂದ ಮರೆಯಾದೆ. ನಾನು ಮರೆಯಾದದ್ದು ನಿಮ್ಮ ಹಿತದೃಷ್ಟಿಯಿಂದಲೇ. ಆದ್ದರಿಂದ ನೀವು ನನ್ನ ಬಗೆಗೆ ಅಸಂತುಷ್ಟರಾಗಬಾರದು. ಭಾವಾರ್ಥ. ಪ್ರಸ್ತುತ ಶ್ಲೋಕವು ಶ್ರೀಮದ್ ಭಗವತವತ್ತು 19.32.31. ಕೃಷ್ಣನು ರಾಸ ನೃತ್ಯದ ರಂಗಕ್ಕೆ ಬಂದಾಗ ಈ ಮಾತುಗಳನ್ನಾಡಿದನು. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದಾರೆ ಅನುವಾದದಲ್ಲಿ, ಇದು ಈ ಶ್ಲೋಕ ಎಲ್ಲಿಂದ ತಗೊಂಡಿದ್ದಾರೆ ಅಂದ್ರೆ ಶ್ರೀಮದ್ ಭಾಗವತದ್ದು. ಇದನ್ನ ರಾಸ ನೃತ್ಯ ಮಾಡ್ಬೇಕಾದಾಗ ಕೃಷ್ಣ ಏನ್ ಮಾಡ್ತಾರೆ, ಅವರು ಅಲ್ಲಿಂದ ಕಣ್ಮರೆ ಆಗ್ಬಿಡ್ತಾರೆ ಅಲ್ವಾ. ಸೊ ಪ್ರತಿ ಗೋಪಿಕಾಸ್ತ್ರೀಯರ ಜೊತೆ ಅವರು ನೃತ್ಯ ಮಾಡ್ತಿರ್ತಾರೆ. ಆಗ ಗೋಪಿಕಾಸ್ತ್ರೀಯರು ಅನ್ಕೋತಾರೆ, ಓ ಕೃಷ್ಣ ನಮ್ ಜೊತೆನೆ ನೃತ್ಯ ಮಾಡ್ತಾ ಇದ್ದಾರೆ, ನಾನಂದ್ರನೆ ಇಷ್ಟ ಅಂತ ಅವ್ರಿಗೆ ಒಂದು ಕ್ಷಣ ಅನ್ಸುತ್ತೆ. ಅವಾಗ ಕೃಷ್ಣ ಏನ್ ಮಾಡ್ತಾರೆ, ಅಲ್ಲಿ ನಾನು ಅಂತ ಬಂದ ತಕ್ಷಣನೇ ಕೃಷ್ಣ ಅಲ್ಲಿ ಇರೋದಿಲ್ಲ ಅಲ್ವಾ, ಅವ್ರಲ್ಲಿಂದ ಕಣ್ಮರೆ ಆಗ್ತಾರೆ. ಅದಕ್ಕೆ ಅವರೆಲ್ಲರೂ ಸಹ ತುಂಬಾ ನೊಂದ್ಕೋತಾರೆ. ಆಗ ಕೃಷ್ಣ ಏನ್ ಹೇಳ್ತಾರೆ, ನೀವು ನನ್ನ ಪ್ರೀತಿಯ ಗೋಪಿಯರೇ, ನೀವು ಸಮಾಜದ ಪದ್ಧತಿ ಅಂದ್ರೆ ನನ್ಗೋಸ್ಕರ ನೀವು ಮನೆ ಮಠ ಎಲ್ಲ ಬಿಟ್ಟು ಬಂದಿದ್ದೀರಾ. ವೇದಗಳ ಪ್ರಕಾರ ಆತರ ಸ್ತ್ರೀ ಮಾಡೋ ಹಾಗಿಲ್ಲ ಅಲ್ವಾ. ಅವಳು ಅಂದ್ರೆ ಚಿಕ್ಕವಳಿದ್ದಾಗ ತಂದೆಯ ರಕ್ಷಣೆ ಇರ್ಬೇಕು, ಮದ್ವೆ ಆದ್ಮೇಲೆ ಗಂಡನ ರಕ್ಷಣೆ ಇರ್ಬೇಕು, ವಯಸ್ಸಾದ್ಮೇಲೆ ಮಕ್ಕಳ ರಕ್ಷಣೆ ಇರ್ಬೇಕು. ಆದ್ರೆ ಈಗ ಅವ್ರೇನ್ ಮಾಡಿದ್ದಾರೆ, ಮನೆಯನ್ನೇ ಬಿಟ್ಟು ಅವರು ಎಲ್ಲರ ಮಾತನ್ನ ಧಿಕ್ಕರಿಸಿ ಅವರು ಬಂದಿದ್ದಾರೆ. ವೇದಗಳ ಕಟ್ಟಳೆಗಳನ್ನ ಅವ್ರು ಮೀರಿದ್ದಾರೆ. ಅದೇ ಬಂಧು ವರ್ಗಗಳನ್ನ ತೊರೆದಿದ್ದಾರೆ. ಸೊ ಅದಕ್ಕೋಸ್ಕರ ನಾನ್ ಯಾಕೆ ಹೀಗ್ ಮಾಡ್ದೆ, ನಾನು ನಿಮ್ಮಿಂದ ಕಣ್ಮರೆಯದೆ ಅಂತಂದ್ರೆ ನಿಮ್ಗೆ ನನ್ ಬಗ್ಗೆ ಇನ್ನ ಹೆಚ್ಚು, ಇವಾಗ ನಾವ್ ಯಾರಾದ್ರೂ ಕಣ್ಮುಂದೆ ಇದ್ರೆ ನಾವ್ ಅಷ್ಟೊಂದು ನಾಪಿಸ್ಕೊಳೋದಿಲ್ಲ. ಅವ್ರು ನಮ್ಮಿಂದ ಕಣ್ಮರೆ ಆದಾಗ ನಾವ್ ಅವ್ರ ಬಗ್ಗೆನೇ ನಾವು ಯೋಚನೆ ಮಾಡ್ತಿರ್ತೀವಿ. ಏನನ್ನೇ ನೋಡಿದ್ರು, ಓ ಇದು ಇವ್ರಿಗೆ ಇಷ್ಟ ಅಲ್ವಾ, ಓ ಇದು ಏನು ಅವ್ರು ಯೂಸ್ ಮಾಡ್ತಾ ಇದ್ದಲ್ವಾ ಅಂತ ಹೇಳ್ಬಿಟ್ಟು ನಮ್ಗೆ ಅವ್ರ ಬಗ್ಗೆ ನಾವು ಹೆಚ್ಚು ಅವ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ, ನಿಮ್ಗೆ ನನ್ ಮೇಲೆ ಇನ್ನ ಹೆಚ್ಚು ಏನೋ ಪ್ರೀತಿ ಹೆಚ್ಚಾಗ್ಬೇಕು ಅಂದ್ರೆ ನಾನು ಈ ತರ ನಿಮ್ಮಿಂದ ಕಣ್ಮರೆಯಾದೆ. ಸೊ ನೀವು ಅದು ನಿಮ್ಮ ಒಳ್ಳೇದಕ್ಕೋಸ್ಕರ ನಾನು ಮಾಡಿರೋದು, ನೀವು ನನ್ ಮೇಲೆ ಬೇಜಾರ್ ಮಾಡ್ಕೋಬೇಡಿ, ಅಸಂತುಷ್ಟರಾಗ್ಬೇಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 177. ಕೃಷ್ಣೇರ ಪ್ರತಿಜ್ಞಾ ಏಕ ಆಚೆ ಪೂರ್ವ ಹೈತೆ, ಏ ಅಲ್ಚೆ ಭಜೆ ಕೃಷ್ಣ ತಾರೆ ಭಜೆ ತೈಚೆ. ಹರೇ ಕೃಷ್ಣ. ಕವಿತಾ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಕೃಷ್ಣೇರ ಪ್ರತಿಜ್ಞಾ ಏಕ ಆಚೆ ಪೂರ್ವ ಹೈತೆ, ಏ ಭಜೆ ಕೃಷ್ಣ ತಾರೆ ಭಜೆ ತೈಛೆ. ಕೃಷ್ಣೇರ ಪ್ರಭು ಕೃಷ್ಣನ ಪ್ರತಿಜ್ಞಾ ಕೊಟ್ಟ ಮಾತು, ಏಕ ಒಂದು, ಆಚೆ ಇದ್ದಿದ್ದೆ, ಪೂರ್ವ ಹೈತೆ ಮೊದಲಿನಿಂದ, ಏ ಯಾರೇ ಆಗಲಿ, ಏ ಹೇಗೋ ಹಾಗೆ, ಭಜೆ ಪೂಜಿಸುತ್ತಾನೆ. ಕೃಷ್ಣ ಪ್ರಭು ಕೃಷ್ಣನು ತಾರೆ ಅವನಿಗೆ, ಭಜೆ ವಿನಿಮಯ ಮಾಡಿಕೊಳ್ಳುತ್ತಾನೆ, ತೈಛೆ ಹಾಗೆ. ಅನುವಾದವು ಶ್ರೀಲ ಪ್ರಭುಪಾದ ಶ್ರೀಲ ಜೈ. ಭಕ್ತರು ತನ್ನನ್ನು ಹೇಗೆ ಪೂಜಿಸುತ್ತಾರೋ ಅದನ್ನನುಸರಿಸಿ ಕೃಷ್ಣನು ಅವರ ಪೂಜೆಗೆ ಪ್ರತಿಸ್ಪಂದಿಸುತ್ತಾನೆ. ಕೃಷ್ಣನು ಮೊದಲಿನಿಂದಲೂ ಪಾಲಿಸಿಕೊಂಡು ಬಂದಿರುವ ಭರವಸೆಯ ಮಾತು ಇದು ಆಗಿದೆ. ಹರೇ ಕೃಷ್ಣ ಮತ್ತೆ ಧನ್ಯವಾದಗಳು. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ನಮ್ಗೆ ಮುಂದಿನ ಶ್ಲೋಕ ಬರುತ್ತೆ, ಶ್ಲೋಕ 178 ಅದನ್ನೇ ಹೇಳ್ತಿದ್ದಾರೆ. ಇಲ್ಲಿ ಭಾಗವತಮಲ್ಲಿ ಏನನ್ನ ಹೇಳಿದ್ದಾರೆ, ಕೃಷ್ಣನಿಗೆ ನಾವು ಎಷ್ಟು ಡಿಗ್ರಿಯಲ್ಲಿ ನಾವು ಶರಣಾಗ್ತಾರೋ ಅಷ್ಟೇ ಡಿಗ್ರಿಯಲ್ಲಿ ನಮ್ಗೆ ಭಗವಂತ ಅವರು ಪ್ರತಿಸ್ಪಂದನೆ ಮಾಡ್ತಾರೆ ಅಲ್ವಾ. ಇದನ್ನ ಅವರು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಇದು ಹೇಳಿರೋ ಮಾತನ್ನ ಅವರು ಮುರ್ದಿಲ್ಲ. ಅವರು ಅಂದ್ರೆ ನನಗೆ ನೀವು ಎಷ್ಟು ಡಿಗ್ರಿಯಲ್ಲಿ ನೀವು ಶರಣಾಗ್ತಿರೋ ಅಷ್ಟೇ ಡಿಗ್ರಿಯಲ್ಲಿ ನಾನು ನಿಮ್ಗೆ ಪ್ರತಿಸ್ಪಂದನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆದ್ರೆ ಇಲ್ಲೇನಾಗ್ತಿದೆ, ಮುರಿತಾ ಇದ್ದಾರೆ. ಯಾಕೆ ಅಂತಂದ್ರೆ ಮುಂದೆ ಹೇಳ್ತಾರೆ, ನಮ್ಗೆ ಗೋಪಿಕಾ ಸ್ತ್ರೀಯರು ಅವ್ರಿಗೆ ಎಷ್ಟು ಪ್ರೀತಿನ ತೋರಿಸ್ತಾ ಇದಾರಲ್ವಾ, ಅಷ್ಟು ಪ್ರೀತಿನ ವಾಪಸ್ ಕೊಡಕ್ ಆಗ್ತಾ ಇಲ್ಲ ಕೃಷ್ಣನಿಗೆ, ಪ್ರತಿಸ್ಪಂದನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇಲ್ಲಿ ಅವ್ರು ಮುರಿತಾ ಇದ್ದಾರೆ. ಇನ್ನ ಎಷ್ಟೇ ಯುಗಗಳು ಬಂದ್ರು ಸಹ ನೀವು ನನಗೆ ತೋರಿಸಿರುವಂತ ಪ್ರೀತಿಯನ್ನ ನಾನು ನಿಮ್ಗೆ ವಾಪಸ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಕೃಷ್ಣ ಮರಗ್ತಾ ಇದ್ದಾರೆ. ಅಷ್ಟು ಪ್ರೀತಿಯನ್ನ ಗೋಪಿಕಾ ಸ್ತ್ರೀಯರು ಕೃಷ್ಣನಿಗೆ ಕೊಡ್ತಾ ಇದ್ದಾರೆ. ಶ್ಲೋಕ 178 ಇದು ಭಗವದ್ಗೀತೆಯ ಶ್ಲೋಕ. ನಮಗೆ ಗೊತ್ತಿರೋ ಹಾಗೇನೆ 4.11ನೇ ಶ್ಲೋಕ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಹರೇ ಕೃಷ್ಣ. ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಎಲ್ಲ ಮುಗೀತು ಮಾತಾಜಿ, ಯಾರು ಹೇಳ್ತೀರಾ? ನೀವೇ ಓದಿ ಮಾತಾಜಿ, ನೀವೇ ಓದಿ. ಇಲ್ಲ ಮಾತಾಜಿ, ನಾ ಹೇಳಿದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹ ಅಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಯಾರು ಯಥ ಹಾಗೆ,
ಮಾಂ ನನಗೆ ಪ್ರಪದ್ಯಂತೆ ಶರಣಾಗತಿ ತಾನ್ ಅವರ ತಥಾ ಹಾಗೆ ಏವ ನಿಶ್ಚಯವಾಗಿಯೂ ಭಜಾಮಿ ಅನುಗ್ರಹ ಅಹಂ ನಾನು ಮಮ ನನ ವರ್ತಮ ಹಾದಿ ಅನುವರ್ತಂತೆ ಹಿಡಿದು ನಡೆಯುವುದು ಮನುಷ್ಯಾಹ ಮನುಜರು ಪಾರ್ಥ ಓ ಪುತ್ರನೇ ಸರ್ವಶಃ ಎಲ್ಲ ವಿವರಗಳಲ್ಲಿ. ಅನುವಾದ: ಭಕ್ತರು ನನಗೆ ಯಾವ ಬಗೆಯಲ್ಲಿ ಶರಣಾಗುತ್ತಾರೋ ನನ್ನ ಅನುಗ್ರಹವು ಅದೇ ಬಗೆಯದಾಗಿರುತ್ತದೆ. ಓ ಪುತ್ರ, ಎಲ್ಲರೂ ಎಲ್ಲ ವಿವರಗಳಲ್ಲೂ ನನ್ನ ಜಾಡನ್ನೇ ಅನುಸರಿಸಿ ನಡೆಯುತ್ತಾರೆ. ಮಾತಾಜಿ ಸ್ಕ್ರೋಲ್ ಮಾಡ್ತೀರಾ? ಭಾವಾರ್ಥ: ಕೃಷ್ಣನು ಗೋಪಿಯರಿಗೆ ಎಂದೂ ಕೃತಜ್ಞನಾಗಿರಲಿಲ್ಲ. ಭಗವದ್ಗೀತೆಯ 4.11 ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಸಾರಿ ಹೇಳುವಂತೆ ಭಕ್ತರು ತನಗೆ ಸಲ್ಲಿಸುವ ಪ್ರೇಮ ಸೇವೆಯ ಪ್ರಮಾಣಕ್ಕೆ ಅನುಗುಣವಾಗಿ ತನ್ನ ಅನುಗ್ರಹವನ್ನು ವಿನಿಮಯವಾಗಿ ನೀಡುತ್ತಾನೆ. ಕೃಷ್ಣನಲ್ಲಿಗೆ ಒಯ್ಯುವ ಮಾರ್ಗವನ್ನೇ ಎಲ್ಲರೂ ಹಿಡಿದು ನಡೆಯುತ್ತಾರೆ. ಆದರೆ ಈ ಮಾರ್ಗದಲ್ಲಿ ವ್ಯಕ್ತಿಯು ಸಾಧಿಸುವ ಪ್ರಗತಿಯು ಮಾತ್ರ ಬೇರೆ ಬೇರೆ ಪ್ರಮಾಣದ್ದಾಗಿರುತ್ತದೆ. ಆದ್ದರಿಂದ ವ್ಯಕ್ತಿಯು ಈ ಮಾರ್ಗದಲ್ಲಿ ಎಷ್ಟು ಮುಂದುವರಿದಿದ್ದಾನೋ ಅವನಿಗಾಗುವ ಭಗವತ್ ಸಾಕ್ಷಾತ್ಕಾರವು ಅಷ್ಟರ ಮಟ್ಟಿನದಾಗಿರುತ್ತದೆ. ಹಾದಿಯೇನೋ ಒಂದೇ, ಆದರೆ ಅಂತಿಮ ಗುರಿ ಸಾಧನೆಗೆಂದು ಮುನ್ನಡೆಯುವುದರ ಪ್ರಮಾಣ ವ್ಯತ್ಯಾಸವಿರುತ್ತದೆ. ಆದ್ದರಿಂದ ಸಾಕ್ಷಾತ್ಕಾರವೆಂಬ ಗುರಿ ಸಾಧನೆಯ ಪ್ರಮಾಣದಲ್ಲಿ ಪರಮ ಪುರುಷನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದರಲ್ಲಿ ಕೂಡ ವ್ಯತ್ಯಾಸವಿರುವುದೇ ನಿಶ್ಚಯ. ಗೋಪಿಯರು ಅತ್ಯುನ್ನತ ಗುರಿಯನ್ನು ಮುಟ್ಟಿದರು. ಭಗವಂತನನ್ನು ಆರಾಧಿಸುವಲ್ಲಿ ಗೋಪಿಯರು ಅನುಸರಿಸಿದ ಮಾರ್ಗಕ್ಕಿಂತ ಉತ್ತಮವಾದ ಮಾರ್ಗ ಇನ್ನೊಂದಿಲ್ಲವೆಂದು ಚೈತನ್ಯ ಮಹಾಪ್ರಭುಗಳು ಪ್ರತಿಪಾದಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಲ್ವಾ, ಇದು ನಮ್ಗೆ ಭಗವದ್ಗೀತೆ ನಾವು ತಿಳ್ಕೊಂಡಿದೀವಿ. ಸೊ ಏಯತಾಮಾಂ ಪ್ರಪದ್ಯಂತೆ ಅಲ್ವಾ, ಯಾರು ಎಷ್ಟು ಅಂದ್ರೆ ಒಂದು ಪ್ರಮಾಣದಲ್ಲಿ ಭಗವಂತನಿಗೆ ಸೇವೆಯನ್ನ ಸಲ್ಲಿಸ್ತಾರೋ ಅದಕ್ಕೆ ತಕ್ಕನಾಗಿನೇ ಭಗವಂತ ನಮ್ಗೆ ಅವರು ವಾಪಸ್ ಕೊಡ್ತಾರೆ ಅಲ್ವಾ. ನಾವು ನೋಡಿದ್ವಿ ದ್ರೌಪದಿ ಮಾತೆ ಅವ್ರು ಏನ್ ಮಾಡಿದ್ರು, ಕೃಷ್ಣನಿಗೆ ಒಂದ್ಸತಿ ಗಾಯ ಆದಾಗ ಅವ್ರು ಏನು ಹಿಂದೆ ಮುಂದೆ ನೋಡೋದೇ ಇಲ್ಲ. ಅವರು ಸೆರಗನ್ನ ಅವರು ಹರಿದು ಬಿಟ್ಟು ಸೀರೆಯ ಸೆರಗನ್ನ ಹರಿದು ಅದನ್ನ ಅವರು ರಕ್ತ ನಿಲ್ಲಿಸ್ಲಿಕ್ಕೋಸ್ಕರ ಅವರು ಕೃಷ್ಣನಿಗೆ ಬಟ್ಟೆನ ಕಟ್ತಾರೆ ಅಲ್ವಾ. ಅದನ್ನ ಕೃಷ್ಣ ಹೇಗೆ ಅವರು ಅದನ್ನ ವಾಪಸ್ ಕೊಡ್ತಾರೆ, ಕೃಷ್ಣ ದ್ರೌಪದಿಗೆ ಅಷ್ಟು ಚಿಕ್ಕ ಪೀಸ್ ಅಂದ್ರೆ ತುಂಡಿಗೆ, ಆ ಬಟ್ಟೆ ತುಂಡಿಗೆ ಅವ್ರು ಏನನ್ನ ವಾಪಸ್ ಕೊಡ್ತಾರೆ, ವಸ್ತ್ರಗಳು ಅಲ್ವಾ. ಅದಕ್ಕೆ ಲೆಕ್ಕನೇ ಇಲ್ಲ, ಕೃಷ್ಣ ಕೊಡೋದು ಹಾಗೆ ಅಲ್ವಾ. ಸೊ ಅವರು ವಾಪಸ್ ಕೊಡೋದು ಎಷ್ಟು ಅಂದ್ರೆ ನಮ್ಗೆ 2 ಬಗೆಸೇಲೂ ನಮ್ಗೆ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಅವರು ವಾಪಸ್ಸನ್ನ ಕೊಡ್ತಾರೆ. ಯತಾಮಾಂ ಪ್ರಪದ್ಯಂತೆ ತಾಂ ಸತೈವ ಭಜಾಮ್ಯಹಂ ಅಲ್ವಾ. ಸೊ ಇವಾಗ ನೋಡಿ, ನಾವೆಲ್ಲರೂ ಸಹ ಇವಾಗ ಎಷ್ಟು ಜನ ಇದೀವಿ, ನಾವಿಲ್ಲಿ 32 ಜನ ಇದೀವಿ. ಸೊ 32 ಜನನು ಸಹ ಇದೇ ವಿಷಯವನ್ನ ನಾವು ತಿಳ್ಕೊತಾ ಇದೀವಿ. ಆದ್ರೆ ಎಲ್ಲರೂ ಒಂದೇ ಅರ್ಥದಲ್ಲಿ ತಿಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ. ಯಾಕಂದ್ರೆ ನಾವು ಯಾವ ಪ್ರಜ್ಞೆಯಲ್ಲಿ ನಾವು ಇದನ್ನ ಕೇಳಿಸ್ಕೊತಾ ಇದೀವೋ ಅಷ್ಟಷ್ಟು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅಲ್ವಾ. ಪ್ರತಿಯೊಂದನು ಅಷ್ಟೇ, ನಮ್ಗೆ ಜೀವನದಲ್ಲಿ ನಾವು ಎಷ್ಟು ಎಂತಹ ಪ್ರಜ್ಞೆಯಲ್ಲಿ ಎಷ್ಟು ನಾವು ಪ್ರಯತ್ನವನ್ನ ಪಡ್ತೀವೋ ಅಷ್ಟು ನಮ್ಗೆ ಅದರಿಂದ ಪ್ರತಿಫಲ ವಾಪಸ್ ಬರ್ತಾ ಇರುತ್ತೆ. ಅದನ್ನಲ್ಲಿ ಕೃಷ್ಣ ಹೇಳ್ತಿದ್ದಾರೆ, ಎಲ್ಲರೂ ಇದೇ ಮಾರ್ಗವನ್ನೇ ಅನುಸರಿಸ್ತಾರೆ. ಅಂದ್ರೆ ಭಗವಂತನನ್ನ ಪಡಿಲಿಕ್ಕೇನೆ ಎಲ್ಲರೂ ಒಂದೇ ಮಾರ್ಗವನ್ನ ಅನುಸರಿಸ್ತಾರೆ ಅಲ್ವಾ. ಆದ್ರೆ ಅವ್ರಿಗೆ ಸಿಗ್ತಾ ಇರೋದು ಬೇರೆ ಬೇರೆ ಸಿಗ್ತಾ ಇದೆ ಅಲ್ವಾ. ನಾವ್ ಎಂತಹ ಪ್ರಜ್ಞೆಯಲ್ಲಿ ನಾವು ಕೃಷ್ಣನಿಗೆ ಇವಾಗ ನಾವು ಸೇವೆಯನ್ನ ಮಾಡ್ತಾ ಇದ್ದೀವಿ ಅಲ್ವಾ. ಅದರ ಅನುಗುಣವಾಗಿ ನಮ್ಗೆ ಅಲ್ಲಿ ವಾಪಸ್ಸು ನಮ್ಗೆ ಪ್ರತಿಫಲ ಸಿಗ್ತಾ ಇದೆ. ಇಲ್ಲಾಂದ್ರೆ ಮಾರ್ಗ ಎಲ್ಲರೂ ಒಂದೇ ಅಲ್ವಾ. ಬೆಳಗ್ಗೆ ಮಂಗಳಾರತಿ ಅಟೆಂಡ್ ಮಾಡ್ತೀವಿ, ಭಾಗವತಂ ಕೇಳ್ತೀವಿ, ಆಮೇಲೆ 16 ಚಾಂಟ್ ಮಾಡ್ತೀವಿ, ಮತ್ತೆ ಇಲ್ಲಿ ಚೈತನ್ಯ ಚರಿತಾಮೃತ ಕೇಳ್ತಾ ಇದೀವಿ, ಮತ್ತಿನ್ನೇನಾದ್ರು ಕ್ಲಾಸ್ ಇದ್ರೆ ಅಟೆಂಡ್ ಮಾಡ್ತೀವಿ. ಎಲ್ಲಾನು ಮಾಡ್ತಾ ಇರೋದು ಒಂದೇ. ಆದ್ರೆ ಇವಾಗ ಭಕ್ತಿಯಲ್ಲಿ ಮುಂದುವರಿತಾ ಇರೋದು ಒಬ್ಬೊಬ್ರು ಒಂದೊಂದು ಡಿಗ್ರಿಯಲ್ಲಿ ಮುಂದುವರಿತಾ ಇದೀವಿ ಅಲ್ವಾ. ಸೊ ಅದಕ್ಕೆ ಏನ್ ಕಾರಣ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಕೃಷ್ಣ ಅದೇ ಹೇಳ್ತಾ ಇದ್ರೆ, ನಾವು ಯಾವ ಒಂದು ಪ್ರಜ್ಞೆಯಲ್ಲಿ ನಾವು ಮಾಡ್ತೀವಿ ಕೃಷ್ಣನಿಗೆ ಆ ಸೇವೆಯನ್ನ, ಅಷ್ಟು ನಮ್ಗೆ ಅಲ್ಲಿ ಕೃಷ್ಣ ವಾಪಸ್ ಕೊಡ್ತಾ ಇದ್ದಾರೆ ಅಲ್ವಾ. ಕೃಷ್ಣನಿಗೆ ಏನೇ ಮಾಡಿದ್ದು ಸಹ ಅಲ್ಲಿ ವ್ಯರ್ಥ ಆಗೋದಿಲ್ಲ ಅಲ್ವಾ. ಅದು ಶಾಶ್ವತವಾಗಿರೋದು. ಕೃಷ್ಣನ ಸೇವೆ ಶಾಶ್ವತವಾದ ಫಲವನ್ನ ನಮ್ಗೆ ಕೊಡುತ್ತೆ ಅಂತ ನಾವು ತಿಳ್ಕೊಂಡಿದೀವಿ. ಸೊ ಶ್ಲೋಕ 179 ಇದೊಂದು ಓದ್ಬಿಟ್ಟು ಮುಗಿಸ್ತೀನಿ. ಸೇ ಪ್ರತಿಜ್ಞಾ ಭಂಗ ಹೈಲ ಗೋಪಿರ ಭಜನೆ ತಾಹತೆ ಪ್ರಮಾಣ ಕೃಷ್ಣ ಶ್ರೀಮುಖ ವಚನೆ. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ ಓದ್ತೀರಾ? ರೇಣುಕಾ ಮಾತಾಜಿಯನ್ನು ಹರೇ ಕೃಷ್ಣ ಮಾತಾಜಿ. ಸೇ ಪ್ರತಿಜ್ಞಾ ಭಂಗ ಹೈಲ ಗೋಪಿರ ಭಜನೆ ತಾ ಹಾತೆ ಪ್ರಮಾಣ ಕೃಷ್ಣ ಶ್ರೀಮುಖ ವಚನೆ. ಸೇ ಆ ಪ್ರತಿಜ್ಞಾ ಶಪಥಃ ಭಂಗ ಹೈಲ ಮುರಿಲಾಯಿತು ಗೋಪಿಯರ ಭಜನೆ ಪೂಜೆಯಿಂದ. ತಾ ಹಾತೆ ಅದರಲ್ಲಿ ಪ್ರಮಾಣ ರುಜುವಾತು ಕೃಷ್ಣ ಪ್ರಭು ಕೃಷ್ಣನ
ಶ್ರೀಮುಖ ವಚನೆ ಬಾಯಲ್ಲಿ ಹೊರಟ ಮಾತುಗಳಿಂದ. ಅನುವಾದ: ಗೋಪಿಯರ ಪೂಜೆಯಿಂದಾಗಿ ಆ ವಚನವನ್ನು ಮುರಿದಂತಾಗಿದೆ. ಈ ಮಾತನ್ನು ಸ್ವಯಂ ಕೃಷ್ಣನೇ ಒಪ್ಪಿಕೊಳ್ಳುತ್ತಾನೆ. ಶ್ಲೋಕ ಹರೇ 180. ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಧನ್ಯವಾದಗಳು ಇದ್ದಾರೆ ಮಾತಾಜಿ. ನೋಡಿ, ಅವ್ರು ಇವಾಗ ಇಲ್ಲಿ ತನಕ ಅವ್ರು ಪಾಲಿಸ್ಕೊಂಡು ಬಂದಿದ್ದಾರೆ. ಅವ್ರು ಹೇಗೆ ಎತ್ತಾಮಂ ಪ್ರಪನ್ನತೆ ತಾಂ ಸತೇವ ಭಜಾಮ್ಯಹಂ. ನಾವ್ ಎಷ್ಟು ಡಿಗ್ರಿಯಲ್ಲಿ ನಾವು ಅವ್ರಿಗೆ ಶರಣಾಗ್ತೀವೋ ಅಷ್ಟು ಡಿಗ್ರಿಯಲ್ಲಿ ಅವರು ಪ್ರತಿಸ್ಪಂದನೆ ಮಾಡ್ತಾರೆ ಅಲ್ವಾ. ನೋಡಿ, ದ್ರೌಪದಿ ಮಾತೆ ಏನ್ ಮಾಡಿದ್ರು, ಒಂದು ಚಿಕ್ಕ ತುಂಡನ್ನ ಅಷ್ಟೇ ಕೊಟ್ರು ಅವರು ಸೀರೆಯ ಸೆರಗಿನಿಂದ ಅವ್ರು ಹರಿದು. ಅದಕ್ಕೆ ಅವ್ರು ಎಷ್ಟು ಕೊಟ್ರು ವಸ್ತ್ರವನ್ನ ಅದಕ್ಕೆ ಎಣಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ದುಶ್ಯಾಸನ ಎಳೆದು ಅವನು ಸುಸ್ತಾಗಿ ಅವನು ಬಿದ್ದು ಹೋಗ್ತಾನೆ ಅಲ್ವಾ. ಅಂದ್ರೆ ನೋಡಿ, ಅವ್ರು ಕೊಡೋದು ಅಷ್ಟು ವಾಪಸ್ ಅಷ್ಟು ಕೊಡ್ತಾರೆ. ಇವಾಗ ಗೋಪಿಕಾಸ್ತ್ರೀಯರು ಕೊಡ್ತಿರೋದೇ ಜಾಸ್ತಿ ಅಲ್ವಾ. ಇನ್ನು ಕೃಷ್ಣನಿಗೆ ಏನ್ ವಾಪಸ್ ಕೊಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅವ್ರು ಏನೇ ವಾಪಸ್ ಕೊಟ್ರು ಅದು ಕೃಷ್ಣನ ಸಂತೋಷವೇ ಆಗ್ತಾ ಇದೆ. ಅವ್ರ ಸಂತೋಷಕ್ಕೆ ಅವ್ರು ಏನೂ ಕೇಳ್ತಾ ಇಲ್ಲ. ಅದಕ್ಕೆ ಕೃಷ್ಣನಿಗೆ ಇವಾಗ ಅಯೋಮಯ ಆಗ್ತಿದೆ, ಏನ್ ಕೊಡ್ಬೇಕಪ್ಪ ಇವ್ರಿಗೆ ಅಂತ. ಯಾಕಂದ್ರೆ ಅವ್ರು ಏನೇ ಕೇಳ್ಕೊಂಡ್ರು ಸಹ ಕೃಷ್ಣನ ಸಂತೋಷ ಆಗೋದೇ ಕೇಳ್ಕೊತಾರೆ ಅವರು. ಯಾಕಂದ್ರೆ ಅವ್ರಿಗೆ ಏನೂ ಬೇಕಾಗಿಲ್ಲ. ಅವ್ರಿಗೆ ಇಂದ್ರಿಯ ತೃಪ್ತಿ ಮಾಡ್ಕೋಬೇಕಂತ ಒಂದು ವಾಂಛೆ ಅವ್ರಿಗೆ ಇಲ್ವೇ ಇಲ್ಲ ಅಲ್ವಾ. ಅದಕ್ಕೆ ಇವಾಗ ಇಲ್ಲೇನಾಯ್ತು, ಕೃಷ್ಣ ಕೊಟ್ಟಿರೋ ಮಾತು ಇಲ್ಲಿ ಮುರಿತಾ ಇದೆ. ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ, ಗೋಪಿಯರ ಪೂಜೆಯಿಂದಾಗಿ ಕೃಷ್ಣನಿಗೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ಇದರಿಂದ ಅವರ ವಚನ ಮುರಿದಂತಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ಸ್ವತಃ ಕೃಷ್ಣನೇ ಒಪ್ಕೋತಾನೆ ಅಂತ ಹೇಳ್ಬಿಟ್ಟು ಮುಂದೆ ನಮ್ಗೆ ಎಕ್ಸಾಂಪಲ್ ಅನ್ನ ಕೊಡ್ತಾ ಹೋಗ್ತಾರೆ, ಭಾಗವತಮಲ್ಲಿ ಬರೋ ಎಕ್ಸಾಂಪಲ್ಸ್ ಅನ್ನ. ಹರೇ ಕೃಷ್ಣ. ಇಲ್ಲಿಗೆ ನಾನು ಇವತ್ತಿನ ಕ್ಲಾಸ್ ಅನ್ನ ನಿಲ್ಲಿಸ್ತೀನಿ. ಚೈತನ್ಯ ಚರಿತಾಮೃತ ಗ್ರಂಥ ಕಿ ಜೈ. ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಕಿ ಜೈ. ಶಿಲ ಪ್ರಭುಪಾದ್ ಕಿ ಜೈ. ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದು ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿದ್ಧಿಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ನಾನು ಭವಾನಿ ಮಾತಾಜಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದ್ರೆ ಅವರಿಂದ ನನಗೆ ಇದು ಓದ್ಲಿಕ್ಕೆ ಸಿಕ್ತು. ಎಷ್ಟು ಸುಂದರವಾಗಿದೆ ಅಲ್ವಾ. ಮತ್ತೆ ಓದ್ಬೇಕನ್ಸುತ್ತೆ, ನೆನ್ನೆ ಮಿಸ್ ಆಯ್ತು. ಸೊ ತುಂಬಾ ಧನ್ಯವಾದಗಳು ನಾಗವೇಣಿ ಮಾತಾಜಿ, ಲಲಿತಾ ಮಾತಾಜಿ, ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಶಿಲ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕೃಷ್ಣನ ಮತ್ತೆ ಇರ್ಬೇಡಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಮಾತಾಜಿ ಎಂಡ್ ಮಾಡ್ಲಾ? ಮಾತಾಜಿ ನಾನು ಹರೇ ಕೃಷ್ಣ ಮಾಡಿ ಮಾತಾಜಿ. ಧನ್ಯವಾದಗಳು ಮಾತಾಜಿ.